ಹಾಯ್ ಸ್ನೇಹಿತರೆ, ನಮಸ್ಕಾರ. ಹೇಗಿದ್ರಿ ಎಲ್ಲರೂ? ಹೋಪ್ ಇವೆಲ್ಲ ಆರ್ ಫ್ಯಾಂಟಾಸ್ಟಿಕ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಮ್ಮ KE ಎಕ್ಸಾಮ್ ಏನು ಅಪ್ಕಮಿಂಗ್ ಇದೆಯಲ್ಲ ಫೆಬ್ರವರಿ 22ನೇ ತಾರೀಕಿಗೆ, ಅದಕ್ಕೆ ಉಪಯುಕ್ತ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಕಂಪ್ಯೂಟರ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ 1 ಅಂತ ಅನ್ಕೋಬಹುದು. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ನಾನು ಬೇರೆ ಬೇರೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಅಂದರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥವು ನಿಮಗೆ ಕೊಡ್ತಾ ಹೋಗ್ತೀನಿ. ಅಂದರೆ ಡಿಫಿಕಲ್ಟಿ ಲೆವೆಲ್ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ. ಇವತ್ತಿನ ಇರ್ತಕ್ಕಂಥ ಪ್ರಶ್ನೆಗಳು ನಾಳೆ ವಿಡಿಯೋಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಅಥವಾ ನಾಡಿದ್ದಿರ್ತಕ್ಕಂಥ ವಿಡಿಯೋದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಓಕೆ, ಸೊ ಇವತ್ತಿನದು ಮಾಡೆಲ್ ಕ್ವಶನ್ ಪೇಪರ್ 1. ಸೊ ಬನ್ನಿ ಇವತ್ತಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆ ಅದಕ್ಕಿಂತ ಮುಂಚೆ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ, ಮೊದಲೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಟೈಪ್ ಆಫ್ ಕಂಪ್ಯೂಟರ್ ಮೆಮರಿ? ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ಮೆಮೊರಿಯ ಪ್ರಕಾರವಲ್ಲ ಅಂತ ಕೇಳಿದ್ದಾರೆ. ರ್ಯಾಮ್, ರೋಮ್ ಆ್ಯಂಡ್ ಕ್ಯಾಶೆ, ಮದರ್ ಬೋರ್ಡ್ ಅಂತ 3 ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಯಾವುದು ಇದರಲ್ಲಿ ಮೆಮೊರಿಯ ಪ್ರಕಾರ ಅಲ್ಲ ಅಂತ ನೋಡ್ತಾ ಹೋದರೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರೋ ಉತ್ತರ ಸ್ನೇಹಿತರೆ ಮದರ್ ಬೋರ್ಡ್. ರೈಟ್. ಸೊ ವಿಡಿಯೋನ ನೋಡಬೇಕಂತ ಸಮಯದಲ್ಲಿ ನಾನು ಉತ್ತರವನ್ನು ಹೇಳೋದಕ್ಕಿಂತ ಮುಂಚೆ ನೀವು ಕೂಡ ಆನ್ಸರನ್ನು ಕಮೆಂಟ್ ಸೆಕ್ಷನಲ್ಲಿ ಕೊಡ್ಬೋದು. ಅದರಿಂದ ನಿಮಗೆ ಒಂದು ರೀತಿಯಾಗಿ ರಿವಿಷನ್ ಕೂಡ ಆಗ್ತದೆ. ಸಪೋಸ್ ನೀವು ಯಾವ್ದಾದ್ರು ಆನ್ಸರ್ ತಪ್ಪು ಮಾಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಸಪೋಸ್ ಇದೇ ಪ್ರಶ್ನೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಬಂದರೆ, ಎಸ್ ಇದನ್ನು ರುದ್ರೇಶ್ ರೆಡ್ಡಿ ಸರ್ ಕ್ಲಾಸಲ್ಲಿ ಕೇಳ್ತಾ ಇದ್ದೆ, ಇದು ಮಿಸ್ಟೇಕ್ ಆಗಿತ್ತು, ನಾನು ಈ ಆಪ್ಷನ್ ಕೊಡಬೇಕಾಗಿತ್ತು ಅಂತ ನಿಮಗೆ ಕ್ಲಾರಿಟಿ ಸಿಗ್ತದೆ ಅಲ್ವಾ? ಸೊ ನಾನು ಆನ್ಸರ್ ಹೇಳೋದಕ್ಕಿಂತ ಮುಂಚೆ ನೀವೇ ಕಮೆಂಟಲ್ಲಿ ಆನ್ಸರನ್ನು ಮಾಡ್ತಾ ಹೋಗಿ, ಸರಿನಾ? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಮದರ್ ಬೋರ್ಡ್. ಓಕೆ, ಸೊ ಯಾಕಪ್ಪ? ಮದರ್ ಬೋರ್ಡ್ ಇಸ್ ದ ಮೇನ್ ಸರ್ಕ್ಯೂಟ್ ಬೋರ್ಡ್ ಆಫ್ ಎ ಕಂಪ್ಯೂಟರ್. ಇದೇ ಒಂದು ಮದರ್ ಬೋರ್ಡ್ ಮೇಲೆ ನಮಗೆ ರ್ಯಾಮ್ ಇರ್ತದೆ. ರೈಟ್, ಫಾರ್ ಎಕ್ಸಾಂಪಲ್ ಇದನ್ನು ನೀವು ಮದರ್ ಬೋರ್ಡ್ ಅಂತ ಗಮನಿಸ್ತಾ ಹೋದರೆ ಇದೇ ಒಂದು ಮದರ್ ಬೋರ್ಡ್ ಮೇಲ್ಗಡೆ ರ್ಯಾಮ್ ಇರ್ತದೆ, ರಾಮ್ ಇರ್ತದೆ, ಕ್ಯಾಸೆ ಸೆಟ್ಟಿಂಗ್ಸ್ ಕೂಡ ಇರ್ತದೆ. ರೈಟ್, ಇದಕ್ಕೆ ಬರ್ತಕ್ಕಂಥ ಇನ್ಕಮಿಂಗ್ ಕನೆಕ್ಷನ್, ಔಟ್ ಗೋಯಿಂಗ್ ಕನೆಕ್ಷನ್ಗೋಸ್ಕರ ಇರ್ತಕ್ಕಂಥ ಪೋರ್ಟ್ ಇರ್ತದೆ. ರೈಟ್, ಬ್ಯಾಟ್ರಿ ರಿಲೇಟೆಡ್ ಇನ್ಫಾರ್ಮೇಷನ್ ಎಲ್ಲವೂ ಕೂಡ ಈ ಒಂದು ಇದರಲ್ಲಿ ಅಟ್ಯಾಚ್ ಆಗಿರ್ತದೆ ಮದರ್ ಬೋರ್ಡಲ್ಲಿ. ಮದರ್ ಬೋರ್ಡ್ ಮೇಲ್ಗಡೆ ನಾವೆಲ್ಲ ಕಾಂಪೋನೆಂಟ್ಗಳನ್ನು ಜೋಡಿಸ್ತೀವಿ. ಓಕೆ, ಒಂದು ರೀತಿ ಪ್ಲೇಟ್ ಅಂತ ಅನ್ಕೊಳ್ಳಿ. ಪ್ಲೇಟಲ್ಲಿ ನಾವು ಊಟಕ್ಕೆ ಕೂತಾಗ ಇಲ್ಲಿ ರೋಟಿ ಹಾಕ್ತಾರ, ನಂತರ ಇಲ್ಲಿ ಪಲ್ಯ ಹಾಕ್ತಾರ, ಅದರ ನಂತರ ಇಲ್ಲಿ ಕಾಯಿಪಲ್ಯ, ಅದರ ನಂತರ ಮೊಸರು, ಅದರ ನಂತರ ಚಟ್ನಿ, ಈ ರೀತಿ ಎಲ್ಲ ಇರ್ತದಲ್ಲ. ಹಾಗೆ ಮದರ್ ಬೋರ್ಡ್ ಅಂದರೆ ಒಂದು ಪ್ಲೇಟ್ ಅಂತ ಅನ್ಕೊಳ್ಳಿ. ಅದರೊಳಗಡೆ ಕರೆಸ್ಪಾಂಡಿಂಗ್ ಅಂದರೆ ಕಂಪ್ಯೂಟರ್ ಪ್ರಾಪರ್ ಆಗಿ ಫಂಕ್ಷನ್ ಮಾಡಬೇಕಾಗಿತ್ತು ಅಂದರೆ ಏನೇನು ಬೇಕು ಅದೆಲ್ಲವನ್ನು ಕೂಡ ಅಲ್ಲಿ ಅಟ್ಯಾಚ್ ಮಾಡ್ತಾ ಹೋಗ್ತಾರೆ. ನಾವು 4 GB ರ್ಯಾಮ್, 6 GB ರ್ಯಾಮ್ ಅಂತ ಹೇಳ್ತೀವಲ್ಲ, ಸೊ ಒಂದು ರ್ಯಾಮ್ ಕಾರ್ಡ್ ಇರ್ತದೆ. ಆ ರ್ಯಾಮ್ ಕಾರ್ಡನ್ನು ಇದರೊಳಗಡೆ ಇನ್ಸರ್ಟ್ ಮಾಡಿರ್ತಾರೆ ಆ ರೀತಿಯಾಗಿ. ಓಕೆ, ಸೊ ಇದು ಕೇವಲ ಕಂಪ್ಯೂಟರ್ ಒಳಗಡೆ ಮಾತ್ರ ಇರ್ತದನ ಅಂತ ನೋಡ್ತಾ ಹೋದರೆ ನೋ, ಕಂಪ್ಯೂಟರ್ದು ಅಷ್ಟೇ ಅಂತಲ್ಲ, ಇವನ್ ನಮ್ಮ ಮೊಬೈಲ್ಗಳನ್ನು ತೆಗೆದುಕೊಂಡ್ರು ಕೂಡ ನೀವು ಅದರಲ್ಲಿ ಕೂಡ ಒಂದು ಮದರ್ ಬೋರ್ಡ್ ಇದ್ದೇ ಇರ್ತದೆ. ದಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು ಸ್ನೇಹಿತರೆ. ಓಕೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಡಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನು ಕೇಳ್ತಾ ಇದ್ದೀವಿ ಇಲ್ಲಿ? ಎಕ್ಸ್ಪಾನ್ಷನ್ ರಿಲೇಟೆಡ್ ಕೇಳ್ತಾ ಇದ್ದೀನಿ. HTTP ಯ ಫುಲ್ ಫಾರ್ಮ್ ಏನಂತ ಕೇಳಿದಾರ? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಹೈಪರ್ ಟ್ರಾನ್ಸ್ಫರ್ ಟೆಕ್ಸ್ಟ್ ಪ್ರೋಟೋಕಾಲ್, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಮಿಷನ್ ಪ್ರೋಸೆಸ್, ಹೋಮ್ ಟೂಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಕೆಲವೊಬ್ಬರು ನನ್ನ ಸ್ನೇಹಿತರು ಕನ್ನಡದಲ್ಲಿ ಕೊಡಿ ಅಂತ ಕೂಡ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಪ್ರಶ್ನೆಯನ್ನು ನಿಮಗೆ ಇಂಗ್ಲೀಷ್ನಲ್ಲೂ ಕೂಡ ಕೊಟ್ಟಿದ್ದೀನಿ, ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೀನಿ. ನಿಮ್ಗೆ ಯಾವುದು ಪ್ರಿಫರೇಬಲ್ ಆಗ್ತದಲ್ಲ ಅದನ್ನು ನೀವು ನೋಡ್ಕೋಬಹುದು. ನಿಮಗೆ ಕನ್ನಡದಲ್ಲಿ ಇಷ್ಟ ಆಗ್ತಾ ಇತ್ತು ಅಂದರೆ ಕನ್ನಡದಲ್ಲಿ ಓದ್ಕೊಳ್ಳಿ. ಸಪೋಸ್ ನಿಮಗೆ ಇಂಗ್ಲೀಷ್ ಇಷ್ಟ ಆಗ್ತಾ ಇತ್ತು ಅಂದರೆ ಇಂಗ್ಲೀಷ್ನಲ್ಲಿ ನೋಡ್ಕೋಬಹುದು. ಈ ಒಂದು ಪ್ರಶ್ನೆ ಸ್ನೇಹಿತರೆ ತುಂಬ ಸಲ ಎಕ್ಸಾಮಲ್ಲಿ ರಿಪೀಟೆಡ್ ಆಗಿ ಬಂದಿರತಕ್ಕಂಥದ್ದು. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗೆ ಸ್ಟಾರ್ ಮಾರ್ಕ್ ಕೂಡ ಕೊಡ್ತಾ ಇದ್ದೀನಿ. ಮತ್ತೊಂದು ಇಂಪಾರ್ಟೆಂಟ್, ಮೊನ್ನೆ SDA ಎಕ್ಸಾಮ್ ಕೂಡ ನಡೀತು ಇದೇ KEಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದರ ಕ್ವಶನ್ ಪೇಪರನ್ನು ಗಮನದಲ್ಲಿ ಇಟ್ಕೊಂಡು ಈ ಒಂದು ಪ್ರಶ್ನೆಗಳನ್ನು ತೆಗಿತಾ ಇರೋದು. ಅದೇ ನಿಮಗೆ ಅತ್ಯಂತ ಡಿಫಿಕಲ್ಟಿ ಲೆವೆಲಲ್ಲಿ ಇರಲಿಲ್ಲ, ಮಾಡರೇಟ್ ಲೆವೆಲಲ್ಲಿ ಇತ್ತು. ಅದಕ್ಕೋಸ್ಕರ ಇವತ್ತಿನ ಪ್ರಶ್ನೆಯನ್ನು ಕೂಡ ನಾನು ನಿಮಗೆ ಮಾಡರೇಟ್ ಲೆವೆಲಲ್ಲೇ ಕೊಡ್ತೀನಿ. ಓಕೆ, ಮಾಡಲ್ ಕ್ವಶನ್ ಪೇಪರ್ 2, 3 ಆ್ಯಂಡ್ ಸೋ ಆನ್. ನಾನು ಮೊದಲೇ ಇರೋಂಗೆ ಕ್ವಶನ್ ಪೇಪರ್ ಡಿಫಿಕಲ್ಟಿ ಚೇಂಜ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರೋ ಉತ್ತರ ಸ್ನೇಹಿತರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇಲ್ಲದ ನೋಡಿ, HTTP ಯ ಫುಲ್ ಫಾರ್ಮ್ ಬಂದ್ಬಿಟ್ಟು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಸೊ ಇದನ್ನು ಪ್ರಮುಖವಾಗಿ ವೆಬ್ ಪೇಜಸ್ಗಳಲ್ಲಿ ಬಳಕೆ ಮಾಡ್ತಾರೆ ಸ್ನೇಹಿತರೆ. ಓಕೆ, ವೆಬ್ ಪೇಜಸ್ಗಳಲ್ಲಿ ಬಳಕೆ ಮಾಡ್ತಾರೆ. ಅಂದರೆ ನೀವು ಆಗ ಗೂಗಲ್ಗೆ ಹೋಗ್ಬಿಟ್ಟು KPSC.com ಅಂತ ಟೈಪ್ ಮಾಡಿದಾಗ ಒಂದು ಪೇಜ್ ಓಪನ್ ಆಗ್ತದಲ್ಲ, ಅದು ಓಪನ್ ಆಗಲಿಕ್ಕೆ ಕಾರಣೀಕರ್ತ ಮೇನ್ ಯಾವುದು? ಇದೇ HTTP. ಇಲ್ಲಿ ಪರ್ಟಿಕ್ಯುಲರ್ ಪೋರ್ಟ್ಗಳ ಬಳಕೆ ಆಗ್ತದೆ. HTTP ಅಂದರೆ ಒಂದು, HTTPS ಅಂದ್ರೂ ಕೂಡ ಒಂದು. ಎಸ್ ಅಂತ ಕೆಲವೊಂದು ಬರ್ತದೆ, HTTPS. ಈ ಎಸ್ ಅನ್ನು ಅಥವಾ ಈ ಎಸ್ ಪ್ರೋಟೋಕಾಲ್, HTTPS ಪ್ರೋಟೋಕಾಲ್ ಯಾಕೆ ಬಳಸ್ತಾರಪ್ಪ ಅಂದರೆ ವೆಬ್ಸೈಟನ್ನು ಮೋರ್ ಸೆಕ್ಯೂರ್ ಮಾಡುವ ಸಲುವಾಗಿ, ಮತ್ತೊಬ್ಬರು ಇದನ್ನು ಹ್ಯಾಕ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬಳಸ್ತಾರೆ. ಅಲ್ಲಿ SSL ಸರ್ಟಿಫಿಕೇಟ್ಗಳ ಬಳಕೆ ಆಗ್ತದೆ. ರೈಟ್, ಸರ್ಟಿಫಿಕೇಟ್ಗಳ ಬಳಕೆಯನ್ನು ಮಾಡ್ಕೊಂಡ್ಬಿಟ್ಟು ಮೋರ್ ಸೆಕ್ಯೂರ್ಡ್ ರೀತಿಯಲ್ಲಿ ಮಾಡ್ತಾರೆ. ಹಾಗೆ ಆಲ್ರೆಡಿ ನಾನು ನಿಮಗೆ
ಪೋರ್ಟ್ ರಿಲೇಟೆಡ್ ಒಂದು ಕಂಪ್ಲೀಟ್ ಕ್ಲಾಸನ್ನು ಮಾಡಿಕೊಟ್ಟಿದ್ದೀನಿ. STTP ಆಗಿರ್ಬೋದು, HTTPS ಆಗಿರ್ಬೋದು, SMTP, IMAP, POP3, ಆಲ್ ದೋಸ್ ಥಿಂಗ್ಸ್. ಓಕೆ, ಅದರಲ್ಲಿ ಡಿಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಯಾವ ಪೋರ್ಟ್ ಯಾವುದಕ್ಕೆ ಬಳಸ್ತಾರೆ ಅಂತ. ಹಾಗಾದರೆ STTPಯ ಪೋರ್ಟ್ಗೆ ಅಂದರೆ STTPಗೆ ಬಳಕೆ ಆಗ್ತಕ್ಕಂಥ ಪೋರ್ಟ್ ಯಾವುದು? ನೀವು ಆ ವಿಡಿಯೋನ ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಿ. ಸಪೋಸ್ ನೋಡಿಲ್ಲ ಅಂದರೆ ಆ ವಿಡಿಯೋನ ನೋಡಿಬಿಟ್ಟು ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ. ಏನು ಕೇಳ್ತಾ ಇದೆ ಈ ಮೂರನೇ ಪ್ರಶ್ನೆ? ವೆಬ್ ಪುಟವನ್ನು ರಿಫ್ರೆಶ್ ಮಾಡಲು ಯಾವ ಕೀ ಸಂಯೋಜನೆಯನ್ನು ಬಳಸಲಾಗುತ್ತದೆ? ಓಕೆ, ವೆಬ್ ಪೇಜ್ ರಿಫ್ರೆಶ್ ಮಾಡಲಿಕ್ಕೆ ಯಾವ ಶಾರ್ಟ್ಕಟ್? Ctrl+R, F5, ಬೋತ್ A ಆ್ಯಂಡ್ B ಆ್ಯಂಡ್ Alt F4 ಅಂತ ಕೇಳಿದಾರ. ಎಸ್ ಸ್ನೇಹಿತರೆ, ಕಮೆಂಟ್ ಮಾಡ್ತಾ ಹೋಗಿ ಈ ಒಂದು ಪ್ರಶ್ನೆಗೆ ಯಾವುದು ಸರಿಯಾಗಿರ್ತದೆ ಅಂತ. ರೈಟ್, ಸರಿಯಾದ ಉತ್ತರ ಆಪ್ಷನ್ ಸಿ, ಎ ಮತ್ತು ಬಿ ಎರಡು. Ctrl+R ಅಂತ ಎಂಟರ್ ಮಾಡಿದ್ರು ಕೂಡ ನಿಮಗೆ ಆ ಒಂದು ಮುಖಪುಟ ವೆಬ್ ಪೇಜ್ ಏನಿರ್ತದಲ್ಲ ರಿಫ್ರೆಶ್ ಆಗ್ತದೆ. ಅಫ್ಕೋರ್ಸ್ ನೀವು F5 ಅನ್ನು ಕೂಡ ಪ್ರೆಸ್ ಮಾಡಿದರೆ ರಿಫ್ರೆಶ್ ಆಗ್ತದೆ. ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ F5 ಅಂತೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿದ್ದೇ ಇರ್ತದೆ. ಅದೇ ರೀತಿಯಾಗಿ ಸ್ಪೆಲ್ ಚೆಕ್ಗೆ ಯಾವ ಒಂದು ಶಾರ್ಟ್ಕಟ್ ಕೀನ ಬಳಸ್ತಾರೆ ಅಂತ ತುಂಬ ಸಲ ಅನ್ಲಿಮಿಟೆಡ್ ಕೇಳಿಬಿಟ್ಟಿದ್ದಾರೆ ನೋಡಿ. ಇದನ್ನು ಸ್ಪೆಲ್ ಚೆಕ್ ಅಂತ ನೋಡ್ತಾ ಹೋದಾಗ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್, F7. ಹಾಗೆ ಈ ಫಂಕ್ಷನ್ ಕೀಸ್ F1 ಇಂದ F12 ತನಕ ಏನೇನು ಯೂಸ್ ಇದೆ ಅಂತ ತಿಳ್ಕೊಂಡ್ಬಿಟ್ಟು ಆ ಪ್ರತಿಯೊಂದು ಶಾರ್ಟ್ಕಟ್ ಕೀಗಳ ಇಂಪಾರ್ಟೆನ್ಸನ್ನು ಒಂದು ವಿಡಿಯೋದಲ್ಲಿ ಮಾಡಿಕೊಟ್ಟಿದ್ದೀನಿ. ಅದನ್ನು ನೋಡಿಲ್ಲ ಅಂದರೆ ನೀವು KE 708 ಅಂತ ಒಂದು ಮ್ಯಾರಥಾನ್, ನಾಟ್ ಎ ಮ್ಯಾರಥಾನ್ ವಿಡಿಯೋ ಪ್ಲೇ ಲಿಸ್ಟ್ ಅದ ಯೂಟ್ಯೂಬಲ್ಲಿ, ಅಲ್ಲಿ ಹೋಗಿಬಿಟ್ಟು ನೋಡ್ಕೋಬಹುದು. ಸದ್ಯಕ್ಕೆ F7 ಅಂತ ಬಂದಾಗ ಸ್ಪೆಲ್ ಚೆಕ್ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಇಲ್ಲಿ ಕೊಡ್ತಾ ಇದ್ದೀನಿ. ಹಾಗೆ ಸದ್ಯಕ್ಕೆ ರಿಫ್ರೆಶ್ ಅಂತ ನೋಡ್ತಾ ಹೋದಾಗ F5 ಮತ್ತು Ctrl+R ಎರಡು ಕೂಡ ಬಳಕೆ ಆಗ್ತದೆ. ನೆಕ್ಸ್ಟ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ URL? URL ಫುಲ್ ಫಾರ್ಮ್ ಏನು? ಪೂರ್ಣ ರೂಪ: ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಯೂನಿವರ್ಸಲ್ ರಿಸೋರ್ಸ್ ಲೊಕೇಟರ್, ಯೂನಿಫಾರ್ಮ್ ರೈಟ್ ರಿಟೇಲ್ ಲೊಕೇಟರ್, ಆ್ಯಂಡ್ ಫೈನಲಿ ಯುನೈಟೆಡ್ ರಿಸೋರ್ಸ್ ಲೊಕೇಟರ್. ಇದು ಕೂಡ ರಿಪೀಟೆಡ್ ಆಗಿ ಬಂದಿರೋ ಪ್ರಶ್ನೆ. URL ಫುಲ್ ಫಾರ್ಮ್ ಬಂದ್ಬಿಟ್ಟು ಆಪ್ಷನ್ ಎ ಸರಿಯಾದ ಉತ್ತರ ಸ್ನೇಹಿತರೆ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. URL ಅಂದ್ರೆ ಏನು? HTTPS google.com ಅಂತ ಕೊಟ್ರಿ ಅಂತ ಅಂದ್ಕೊಳ್ಳಿ, ನಿಮ್ಮ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು. ಸೊ ಅಂದರೆ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಇದು ಒಂದು URL. www.facebook.com ಅಂತ ಕೊಟ್ರೆ ಅಂದ್ಕೊಳ್ಳಿ, ಅದು ಒಂದು URL. www.instagram ಅಂತ ಕೊಟ್ರೆ ಅಂದ್ಕೊಳ್ಳಿ, ಅದು ಕೂಡ ಒಂದು URL. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಓಕೆ, ಸದ್ಯಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ನ ಉದಾಹರಣೆಯಾಗಿದೆ? ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಯುಟಿಲಿಟಿ ಸಾಫ್ಟ್ವೇರ್ ಅಂತ ಮೂರು ಇಂಪಾರ್ಟೆಂಟ್ ಆಗಿರುವ ಕಾನ್ಸೆಪ್ಟ್ ಬರ್ತದೆ ನಮಗೆ ಕಂಪ್ಯೂಟರ್ ಅವೇರ್ನೆಸ್ನಲ್ಲಿ. ಓಕೆ, ಸದ್ಯಕ್ಕೆ ಅವರು ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಯಾವುದು ಸಿಸ್ಟಮ್ ಸಾಫ್ಟ್ವೇರ್ನ ಉದಾಹರಣೆ ಆಗಿದೆ. ಆಪ್ಷನ್ ಏನು ಕೊಟ್ಟಿದ್ದಾರೆ? MS ವರ್ಡ್, ವಿಂಡೋಸ್ 10, ಗೂಗಲ್ ಕ್ರೋಮ್ ಆ್ಯಂಡ್ ಫೋಟೋಶಾಪ್. ಓಕೆ, ಸೊ ಈ ನಾಲ್ಕು ಆಪ್ಷನ್ಗಳನ್ನು ಗಮನಿಸ್ತಾ ಹೋದಾಗ ಎಸ್ ಯಾವುದಾಗ್ತದೆ ಸ್ನೇಹಿತರೆ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಂಡೋಸ್ 10 ಅಂತಕ್ಕಂಥದ್ದು ಸಿಸ್ಟಮ್ ಸಾಫ್ಟ್ವೇರ್ ಆಗಿ ಇಲ್ಲಿ ಕೆಲಸವನ್ನು ಮಾಡ್ತದೆ. MS ವರ್ಡು, ಗೂಗಲ್ ಕ್ರೋಮು ಅಥವಾ ಫೋಟೋಶಾಪ್ ಇದು ಸಿಸ್ಟಮ್ ಸಾಫ್ಟ್ವೇರ್ಗೆ ಉದಾಹರಣೆಗಳಲ್ಲ. MS ವರ್ಡ್ ಅಂತ ಬಂದಾಗ ದಿಸ್ ಇಸ್ ಎನ್ ಅ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಪ್ಲಿಕೇಶನ್ ಸಾಫ್ಟ್ವೇರ್. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಏನು? ಇವು ನಮ್ಮ ಬಳಕೆಗೋಸ್ಕರ ಅಥವಾ ನಮ್ಮ ಲಾಭಕ್ಕೋಸ್ಕರ ನಾವು ಕಂಪ್ಯೂಟರ್ಗಳಲ್ಲಿ ಇವುಗಳನ್ನು ಇನ್ಸ್ಟಾಲ್ ಮಾಡ್ತಾ ಹೋಗ್ತೀವಿ. MS ವರ್ಡ್ಗಳಿಂದ ಡಾಕ್ಯುಮೆಂಟನ್ನು ನೀವು ತಯಾರು ಮಾಡ್ಕೋಬೋದು. ಸಪೋಸ್ ನೀವು ಎಕ್ಸೆಲನ್ನು ಇನ್ಸ್ಟಾಲ್ ಮಾಡಿದ್ರೆ ಅಂದ್ಕೊಳ್ಳಿ, ಅದರಲ್ಲಿ ಏನು ಸಿಗ್ತದೆ ನಿಮಗೆ? ಸ್ಪ್ರೆಡ್ ಶೀಟ್ ಸಿಗ್ತದೆ. ಸೊ ಅದನ್ನು ಕೂಡ ನಿಮ್ಮ ವರ್ಕ್ ರಿಲೇಟೆಡ್ ಆಗಿ ಬಳಕೆಯನ್ನು ಮಾಡ್ಕೋಬೋದು. ಅರ್ಥ ಆಗ್ತಿದೆಯಲ್ಲ? ಸಪೋಸ್ ಈ ಕಂಪ್ಯೂಟರ್ನ ಬಿಲ್ಡ್ ಮಾಡೋ ಟೈಮಲ್ಲಿ ಆಟೋಮೆಟಿಕ್ಕಾಗಿ ಎಕ್ಸೆಲನ್ನು ಅವ್ರು ಇನ್ಸ್ಟಾಲ್ ಮಾಡ್ತಾರೆ ಅಂತ ನೋಡ್ತಾ ಹೋದ್ರೆ ಇನ್ನೂ ಅವ್ರು ಮಾಡಿರೋದಿಲ್ಲ. ಅವ್ರ ಸಿಸ್ಟಮ್ ಸಾಫ್ಟ್ವೇರ್ ರಿಲೇಟೆಡ್ ಏನೇನು ಇರ್ತದಲ್ಲ ಅದನ್ನು ಮಾತ್ರ ಸಾಮಾನ್ಯವಾಗಿ ಮಾಡಿರ್ತಾರೆ ಸ್ನೇಹಿತರೆ, ಉಳಿದಿರೋದನ್ನು ಅವರು ಮಾಡಿರೋದಿಲ್ಲ. ಓಕೆ, ಮುಂದಿನ ಪ್ರಶ್ನೆ ವೆರಿ ಸಿಂಪಲ್, ಹಾಗೆ ಸುಮ್ಮನೆ ಇದು ನಿಮ್ಗೊಂದು ರೀತಿ ಬೂಸ್ಟ್ ಕೊಡಲಿ ಅಂತ ಈ ಒಂದು ಪ್ರಶ್ನೆ ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತ ಹೇಳಿ ಯಾವುದನ್ನು ಕರೀತಾರೆ? RAM, CPU, ಹಾರ್ಡ್ ಡಿಸ್ಕ್ ಆ್ಯಂಡ್ ಮಾನಿಟರ್. ಎಸ್, ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಕ್ಕಂಥ ಪ್ರಶ್ನೆ. CPU ಗೆ ನಾವು ಏನಂತ ಕರಿತೀವಿ? ಬ್ರೈನ್ ಆಫ್ ದ ಕಂಪ್ಯೂಟರ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದ್ರೊಳಗಡೆ ಲಾಜಿಕಲ್ ಆಪರೇಷನ್ ಆಗ್ತದೆ, ಅರ್ಥಮೆಟಿಕ್ ಆಪರೇಷನ್ ಕೂಡ ಆಗ್ತದೆ. ಇದ್ರ ಒಳಗಡೆ ನಮಗೆ CU ಕಂಟ್ರೋಲಿಂಗ್ ಯೂನಿಟ್ ಕೂಡ ಕಂಡುಬರ್ತದೆ. ಇದ್ರ ಒಳಗಡೆ ನಮಗೆ ಕ್ಯಾಶೆಗಳು ಕೂಡ ಕಂಡುಬರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಪ್ರೋಟೋಕಾಲ್ ಈಸ್ ಯೂಸ್ಡ್ ಫಾರ್ ಸೆಂಡಿಂಗ್ ದ ಇಮೇಲ್ಸ್? ಇಮೇಲ್ಗಳನ್ನು ಕಳುಹಿಸಲು ಯಾವ ಪ್ರೋಟೋಕಾಲನ್ನು ಬಳಸಲಾಗುತ್ತದೆ? HTTP, FTP, SMTP ಆ್ಯಂಡ್ POP3. ಸೂಪರ್ ಇಂಪಾರ್ಟೆಂಟ್ ಪಾಯಿಂಟ್. ಮೇಲ್ ಕಳಿಸಲು ಅಂತ ಬಂದಾಗ ನಿಮ್ಮ ಮೈಂಡ್ಗೆ ಕ್ಲಿಯರ್ ಆಗಿರಬೇಕು. ಎಸ್, ನೀವು ಕೂಡ ಕಮೆಂಟಲ್ಲಿ ತಿಳಿಸ್ತಾ ಹೋಗ್ತಿದ್ದೀರಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, SMTP ಪ್ರೋಟೋಕಾಲ್ನ ಬಳಕೆಯನ್ನು ಮಾಡ್ತಾರೆ. ಯಾವುದಕ್ಕೆ ಇದು? ಇಟ್ ಈಸ್ ಯೂಸ್ಡ್ ಫಾರ್ ಸೆಂಡಿಂಗ್ ದ ಇಮೇಲ್ಸ್.
ಸಪೋಸ್ ನಿಮಗೆ ಎಕ್ಸಾಮಲ್ಲಿ ಇನ್ಸ್ಟೆಡ್ ಆಫ್ ಸೆಂಡಿಂಗನ್ನು ಕೊಡುವ ಬದಲಾಗಿ ಇಮೇಲ್ಗಳನ್ನು ಕಳಿಸೋದಂತ ಅರ್ಥ ಆಗ್ತದೆ. ಅದನ್ನು ಕೊಡುವ ಬದಲಾಗಿ ಸ್ವೀಕರಿಸಲು ಯಾವ ಪ್ರೋಟೋಕಾಲ್ಗಳ ಬಳಕೆ ಆಗ್ತದೆ ಸಾಮಾನ್ಯವಾಗಿ ಅಂತ ನೋಡ್ತಾ ಹೋದರೆ ಪಾಪ್ 3, ರೈಟ್? ಪಾಪ್ 3 ಆ್ಯಂಡ್ IMAP. ಸೊ ಸಾಮಾನ್ಯವಾಗಿ ಇವುಗಳನ್ನು ನಾವು ರಿಸೀವ್ ಮಾಡುವ ಸಮಯದಲ್ಲಿ ಬಳಕೆ ಮಾಡ್ತೀವಿ. FTP ಅಂತ ಬಂದಾಗ ಇದು ಫೈಲ್ನ ವರ್ಗಾವಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಫ್ಕೋರ್ಸ್ HTTP ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡ್ವಿ, ದಟ್ ಈಸ್ ಫಾರ್ ವೆಬ್ ಬ್ರೌಸಿಂಗ್ ರಿಲೇಟೆಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎಕ್ಸ್ಟೆನ್ಷನ್ ರಿಲೇಟೆಡ್ ಕೂಡ ಸಾಮಾನ್ಯವಾಗಿ ಪ್ರಶ್ನೆಗಳು ಬರ್ತಾ ಇರ್ತದೆ ನಮ್ಮ KPSC ಮತ್ತು KE ಎಕ್ಸಾಮ್ಸ್ಗಳಲ್ಲಿ. ಸದ್ಯಕ್ಕೆ ಅವರು ಎಕ್ಸೆಲ್ನ ಒಂದು ಎಕ್ಸ್ಟೆನ್ಷನ್ ಏನಂತ ಕೇಳ್ತಾ ಇದ್ದಾರೆ. DOC, XLS, .ppt ಹಾಗೆ .text ಅಂತ ಕೊಟ್ಟಿದ್ದಾರೆ. ಸರಿನಾ? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, XLS ಅಥವಾ XLSX. ಸೊ ನಿಮ್ಗೆ ಅನ್ನಿಸ್ಬೋದು ಎರಡು ಏನಕ್ಕೋಸ್ಕರ ಇದಾವೆ ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ .XLS ಅಂತ ಬಂದಾಗ ಇದನ್ನು ನಾವು ಹಳೆಯ ಆವೃತ್ತಿಗಳಲ್ಲಿ ನೋಡ್ತಾ ಇದ್ವಿ. ನೋಡ್ತಾ ಇದ್ವಿ. ಹೊಸ ಆವೃತ್ತಿಗಳಲ್ಲಿ ಯಾವುದು? XLSX ಅನ್ನೋದನ್ನು ನಾವು ಹೊಸ ಆವೃತ್ತಿಯಲ್ಲಿ ನೋಡ್ತೀವಿ. ಹಾಗೆ .doc ಅಂತ ಬಂದಾಗ ಇದು ವರ್ಡ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. .ppt ಅಂತ ಬಂದಾಗ ಇದು ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗೆ ಟೆಕ್ಸ್ಟ್ ಅಂತ ನೋಡಿದಾಗ ನಾರ್ಮಲ್ ಟೆಕ್ಸ್ಟ್ ಫೈಲ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಟೆನ್ಷನ್ ಆಗಿರ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸೂಪರ್ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು, ಕಂಪ್ಯೂಟರ್ನನ್ನು ಇಂಟರ್ನೆಟ್ಗೆ ಸಂಪರ್ಕಿಸಲು ಯಾವ ಸಾಧನವನ್ನು ಬಳಸುತ್ತಾರೆ? ಮಾಡೆಮ್, ಪ್ರಿಂಟರ್, ಸ್ಕ್ಯಾನರ್ ಆ್ಯಂಡ್ ಪ್ರಾಜೆಕ್ಟರ್ ಅಂತ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಹಾಗೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಬಳಕೆ ಆಗ್ತಕ್ಕಂಥದ್ದು, ಎಸ್ ನೀವು ಕೂಡ ಕಮೆಂಟ್ ಮಾಡ್ತಾ ಹೋಗಿ, ಆಪ್ಷನ್ ಎ ಮಾಡೆಮ್. ಇದರ ನಾವು ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್ ಅಂತ ಕೂಡ ಕರಿತೀವಿ. ಎಕ್ಸ್ಪಾಂಡ್ ಮಾಡೆಮ್ ಅಂತ ಕೂಡ ಕೇಳ್ಬೋದು. ದಟ್ ಈಸ್ ನಥಿಂಗ್ ಬಟ್ ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್ ಅಂತ ನಿಮ್ಗೆ ಗೊತ್ತಿರಬೇಕು. ಇಟ್ ಇಸ್ ಮೇನ್ಲಿ ಯೂಸ್ ಟು ಕನೆಕ್ಟ್ ದ ಕಂಪ್ಯೂಟರ್ ಟು ದ ಇಂಟರ್ನೆಟ್ ಬೈ ಕನ್ವರ್ಟಿಂಗ್ ಡಿಜಿಟಲ್ ಸಿಗ್ನಲ್ಸ್ ಟು ಎನಲಾಗ್. ಡಿಜಿಟಲ್ ಸಿಗ್ನಲ್ ಇರೋದನ್ನು ಎನಲಾಗ್ ಮಾಡ್ತದೆ, ಅದಷ್ಟೇನಾ? ನೋ, ಎನಲಾಗ್ ಇರೋದನ್ನು ಡಿಜಿಟಲ್ ಮಾಡ್ತದೆ. ಎರಡೂ ಕೆಲಸವನ್ನು ಇದು ಮಾಡ್ತದೆ. ಇವನ್ ಇದು ರಿಲೇಟೆಡ್ ಮೊನ್ನೆ SD ಎಕ್ಸಾಮಲ್ಲಿ ಕೂಡ ಪ್ರಶ್ನೆ ಆಗಿತ್ತು ನೋಡಿ. ಓಕೆ, ಮಾಡೆಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್, ಡಿಜಿಟಲ್ ಸಿಗ್ನಲ್ಗಳನ್ನು ಅನಲಾಗ್ ಪರಿವರ್ತಿಸುವ ಮೂಲಕ ಕಂಪ್ಯೂಟರನ್ನು ಇಂಟರ್ನೆಟ್ಗೆ ಸಂಪರ್ಕಿಸಲು ಬಳಸುವ ಒಂದು ಸಾಧನವೇ ಮಾಡೆಮ್ ಆಗಿದೆ. ಪ್ರಿಂಟರ್ ಏನು ಹಾಗಾದರೆ? ಪ್ರಿಂಟರ್ ಒಂದು ಇಂಪಾರ್ಟೆಂಟ್ ಔಟ್ಪುಟ್ ಡಿವೈಸ್ ಆಗಿ ಕೆಲಸವನ್ನು ಮಾಡ್ತದೆ ಸ್ನೇಹಿತರೆ. ಹಾಗಾದರೆ ಸ್ಕ್ಯಾನರ್ ಮತ್ತು ಪ್ರೊಜೆಕ್ಟರ್ ಏನಿವು? ಇವು ಇನ್ಪುಟ್ ಡಿವೈಸಾ ಇಲ್ಲ ಔಟ್ಪುಟ್ ಡಿವೈಸಾ? ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಸ್ಕ್ಯಾನರ್ ಮತ್ತು ಪ್ರೊಜೆಕ್ಟರ್ ಇನ್ಪುಟ್ ಆರ್ ಔಟ್ಪುಟ್? ನೆಕ್ಸ್ಟ್, ವಾಟ್ ಡಸ್ GUI ಸ್ಟ್ಯಾಂಡ್ಸ್ ಫಾರ್? ಆಪ್ಷನ್ ಏನದ? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಜನರಲ್ ಯೂಸರ್ ಇಂಟರ್ಫೇಸ್, ಗ್ರಾಫಿಕಲ್ ಯುಟಿಲಿಟಿ ಇಂಟರ್ಫೇಸ್ ಆ್ಯಂಡ್ ಫೈನಲಿ ಜನರಲ್ ಯುಟಿಲಿಟಿ ಇಂಟರ್ಫೇಸ್. ಯಾವುದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ? ಎಸ್, ಎ ಇಸ್ ದ ರೈಟ್ ಆನ್ಸರ್. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಇಸ್ ದ ರೈಟ್ ಆನ್ಸರ್. GUI ಅಂದರೆ ಇದೇನಿದ್ರೆ ಅರ್ಥ, ನಿಮ್ಮ ಕಂಪ್ಯೂಟರ್ ಒಳಗಡೆ ನೀವು ಲಾಗಿನ್ ಆಗಿಬಿಟ್ಟು ಕ್ಲಿಕ್ ಮಾಡೋದು, ಡ್ರ್ಯಾಗ್ ಮಾಡೋದು, ಫೈಲನ್ನು ಡ್ರಾಪ್ ಮಾಡೋದು, ಡಿಲೀಟ್ ಮಾಡೋದು ಎಲ್ಲ ಏನು ಮಾಡ್ತೀರಾ, ನಿಮ್ಗೆ ಯೂಸ್ ಆಗಲಿ ಅಂತ ಈ GUI ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಯೂಸರ್ಗೆ ಗ್ರಾಫಿಕಲಿ ನಾವು ಡೇಟಾವನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಕ್ಲಿಕ್ ಮಾಡೋದು, ಅದೇ ಹೇಳಿದ್ನೆಲ್ಲ, ಡ್ರ್ಯಾಗ್ ಮಾಡೋದು, ಡ್ರಾಪ್ ಮಾಡೋದು, ಡಿಲೀಟ್ ಮಾಡೋದು, ಟೈಪ್ ಮಾಡೋದು ಎಲ್ಲವನ್ನು ಮಾಡೋದಕ್ಕೆ ಕೂಡ ಹೆಲ್ಪ್ ಆಗಿದೆ. ಇದಕ್ಕಿಂತ ಮುಂಚೆ ನಮಗೆ ಡಾಸ್ ಕಾನ್ಸೆಪ್ಟ್ ಇತ್ತು. ದಟ್ ಇಸ್ ನಥಿಂಗ್ ಬಟ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿ, ಅಲ್ಲಿ ಎಲ್ಲವ ಕೆಲಸವನ್ನು ಕೂಡ ನಾವು ಕಮಾಂಡ್ಗಳ ಮೂಲಕನೇ ಮಾಡಬೇಕಾಗಿತ್ತು. ಯಾವುದೋ ಒಂದು ಫೈಲ್ ಮೂವ್ ಮಾಡೋದಾಗಿರ್ಬೋದು, ಡಿಲೀಟ್ ಮಾಡುವುದಾಗಿರ್ಬೋದು, ಅಥವಾ ಅದಕ್ಕೆ ಕಂಟೆಂಟನ್ನು ಆ್ಯಡ್ ಮಾಡೋದು, ಯಾವುದೇ ಕೆಲಸ ಮಾಡಬೇಕಾಗಿದ್ರು ನೀವು ಕಮಾಂಡ್ಗಳ ಬಳಕೆನ ಮಾಡಬೇಕಾಗಿತ್ತು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಯುನೆಕ್ಸ್ ಮತ್ತು ಲೈನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ಗಳಲ್ಲಿ ನೋಡ್ತಿರಲ್ಲ, ಆ ರೀತಿಯಾಗಿ. ಬಟ್ ವಿಂಡೋಸ್ ಬಂದ ನಂತರ ಏನಾಯಿತು, ನಮಗೆ ಈ ಒಂದು GUI ಕಾನ್ಸೆಪ್ಟ್ ಬಂತು. ಹಾಗೆ ನಮಗೆ ಯೂಸ್ ಮಾಡಲಿಕ್ಕೆ ತುಂಬಾ ಸಿಂಪಲ್ ಆಗಿ ಹೋಗ್ಬಿಡ್ತಿದ್ದು. ಓಕೆ, ಕಂಪ್ಯೂಟರನ್ನು. ಸರಿನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇನ್ಪುಟ್ ಮತ್ತು ಔಟ್ಪುಟ್ ಡಿವೈಸ್ಗಳಿಗೆ ಸಂಬಂಧಿಸಿರೋದು. ಇದ್ರ ಮೇಲೆ ಕೂಡ ಸಾಮಾನ್ಯವಾಗಿ ಪ್ರಶ್ನೆಗಳು ಬರ್ತಾ ಇರ್ತದೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಇನ್ಪುಟ್ ಡಿವೈಸ್? ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಏನೇನು ಕೊಟ್ಟಿದ್ದಾರೆ? ಮಾನಿಟರ್, ಪ್ರಿಂಟರ್, ಕೀಬೋರ್ಡ್ ಮತ್ತು ಸ್ಪೀಕರ್ ಅಂತ ಕೊಟ್ಟಿದ್ದಾರೆ. ಇನ್ಪುಟ್ ಡಿವೈಸ್ ಅಂದರೆ ಏನು? ಇಲ್ಲಿ ಕಂಪ್ಯೂಟರ್ ಇದೆ ಅಂತ ಅನ್ಕೊಳ್ಳಿ, ಕಂಪ್ಯೂಟರ್ಗೆ ಮಾಹಿತಿಯನ್ನು ಕಳುಹಿಸುವುದು ಅದು ಇನ್ಪುಟ್ ಡಿವೈಸ್. ಅದರಿಂದ ಹೊರಗಡೆ ಬರೋದೇನಿದೆಯಲ್ಲ, ಅದು ಹೊರಗಡೆ ಬರೋದನ್ನು ತೋರಿಸ್ಲಿಕ್ಕೆ ಬಳಸ್ತಕ್ಕಂಥ ಡಿವೈಸ್ ಇದೆಯಲ್ಲ, ಅದು ಔಟ್ಪುಟ್ ಡಿವೈಸ್. ಸಿಂಪಲ್ ಆಗಿ ಹೊರಗಡೆ ಬರುವುದು ಅಂತ ಅರ್ಥ ಮಾಡ್ಕೊಳ್ಳಿ, ಹೊರಗಡೆ ಬರುವುದು. ಸೊ ಇದರಲ್ಲಿ ಯಾವುದು? ಪ್ರಿಂಟರ್ ಒಳಗಡೆ ಏನಾಗ್ತದೆ, ನಾವು ಡೇಟಾವನ್ನು ಹೊರಗಡೆ ಬರೋದು ನೋಡ್ತೀವಿ.
ಓಕೆ, ಯಾವುದಾದ್ರೂ ಒಂದು ಪ್ರಿಂಟ್ ತೊಗೊಂಬಂದ್ರೆ ಏನಾಗ್ತದೆ, ಕೈಯಲ್ಲಿ ಸಿಗ್ತದಲ್ಲ, ಅದು ನಿಮಗೆ ಡೇಟಾ ಹೊರಗಡೆ ಬಂತಲ್ಲ, ಎಲ್ಲಿಂದ ಬಂತದ್ದು, ಕಂಪ್ಯೂಟರಿಂದ ಹೊರಗಡೆ ಬಂತು. ಮಾನಿಟರ್ ಅಂತ ನೋಡ್ತಾ ಹೋದಾಗ ಎಸ್, ಇದು ಕೂಡ ಔಟ್ಪುಟ್ ಡಿವೈಸ್ ಆಗಿ ಕೆಲಸ ಮಾಡ್ತದೆ. ಯಾಕಂದ್ರೆ ಡಿಸ್ಪ್ಲೇ ನಿಮ್ಮ ಮನೇಲಿ ಇರ್ತಕ್ಕಂಥದ್ದು ಒಂದು ಟಿವಿಯನ್ನು ನೋಡ್ತಾ ಹೋದ್ರೆ ಅದನ್ನು ನಾವು ಮಾನಿಟರ್ ಅಂತ ಕನ್ಸಿಡರ್ ಮಾಡ್ಬೋದಾ? ಯಾಕಂದ್ರೆ ಅದ್ರಗಡೆ ಏನು ಬರ್ತಾ ಇದೆ, ನಮಗೆ ಸೀರಿಯಲ್ಸ್ ಬರ್ತಾ ಇದೆ, ಮೂವೀಸ್ ಬರ್ತಾ ಇದೆ, ಅದನ್ನೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಔಟ್ಪುಟ್ ಬರ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಸ್ಪೀಕರಿಂದ ಏನು ಹೊರಗಡೆ ಬರ್ತಾ ಇದೆ, ಧ್ವನಿ, ಅದರಲ್ಲೂ ಕೂಡ ಹೊರಗಡೆ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ನೋಡಿ, ಕೀಬೋರ್ಡಲ್ಲಿ ಏನಾಗ್ತಾ ಇದೆ, ಕೀಬೋರ್ಡ್ ಒಳಗಡೆ ನೀವು ಎ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಯೂಟರಲ್ಲಿ ಎ ತೋರಿಸ್ತಾ ಹೋಗ್ತದೆ. ಸೊ ಕಂಪ್ಯೂಟರ್ಗೆ ಮಾಹಿತಿಯನ್ನು ಕಳಿಸ್ತಾ ಇದ್ದಾರೆ, ಇನ್ಪುಟ್ ಮಾಡ್ತಾ ಇದ್ದಾರೆ, ಇನ್ ಮಾಡ್ತಾ ಇದ್ದಾರೆ. ಇನ್ ಅಂದರೆ ಒಳಗೆ. ಸೊ ಹಾಗಾದರೆ ಸರಿಯಾದ ಉತ್ತರ ಕೀಬೋರ್ಡ್ ಸ್ನೇಹಿತರೆ. ನೆಕ್ಸ್ಟ್, ದಿಸ್ ಇಸ್ ಸೂಪರ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ಕಾಮನ್ಲಿ ಆಸ್ಕ್ಡ್ ಕ್ವಶನ್. ಏನಂತ ಕೇಳಿದಾರ, ಕಂಪ್ಯೂಟರ್ನಲ್ಲಿ ಡೇಟಾದ ಅತಿ ಚಿಕ್ಕ ಘಟಕ ಯಾವುದು? ಬೈಟ್, ಬಿಟ್, ನಿಬ್ಬಲ್ ಆ್ಯಂಡ್ ಕಿಲೋಬೈಟ್. ವೆರಿ ಇಂಪಾರ್ಟೆಂಟ್. ಅತ್ಯಂತ ಚಿಕ್ಕ ಘಟಕ ಅಂತ ನೋಡ್ತಾ ಹೋದಾಗ ಬಿಟ್ ಅಂತ ಹೇಳ್ತೀವಿ ಸ್ನೇಹಿತರೆ ನಾವು. ಬಿಟ್ ಅಥವಾ ನಿಮಗೆ ಎಕ್ಸಾಂಪಲ್ಲಿ ಬೈನರಿ ಡಿಜಿಟ್ ಅಂತ ಕೊಟ್ಟರು ಕೂಡ ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಅದು ಕೂಡ ಆನ್ಸರ್ ಆಗ್ತದೆ. ಸಮ್ಟೈಮ್ಸ್ ಆ ರೀತಿ ಕೂಡ ಕೊಡ್ತಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ. A bit is the smallest unit of data in the computer, representing either 0 or 1. ಸೊ ಈ 0 ಆರ್ 1ಗಳ ಒಂದು 8 ಬಿಟ್ ಆಯ್ತು ತಿಳ್ಕೊಳ್ಳಿ, ರೈಟ್? ಫಾರ್ ಎಕ್ಸಾಂಪಲ್ 1 2 3 4 5 6 7 8. ಸೊ ಇಲ್ಲಿ ಏನಾಯ್ತು, 8 ಬಿಟ್ಗಳು ಕೂಡ್ಕೊಂಡ್ಬಿಟ್ಟವು. ಸೊ ಇವಾಗ ಏನಂತ ಕರಿತೀವಿ ನಾವು, 1 ಬೈಟ್ ಅಂತ ಕರಿತೀವಿ. ಇನ್ ಕೇಸ್ ಇದರಲ್ಲಿ 4 ಇದ್ವು ಅಂದರೆ, ಈ 4 ಇತ್ತಂದರೆ ಕೇವಲ, ಆವಾಗ ಅದನ್ನು ನಾವು ನಿಬ್ಬಲ್ ಅಂತ ಕರಿತೀವಿ. ಓಕೆ, ಸೊ ಎಕ್ಸಾಮಲ್ಲಿ 4 ಬಿಟ್ ಕೂಡಿ ಏನಾಗ್ತದೆ ಅಂತ ಏನಾದರೂ ಪ್ರಶ್ನೆ ಬಂದರೆ ನೀವು ಅವಾಗ ನಿಬ್ಬಲ್ ಅಂತ ಹಾಕಬೇಕಾಗಿತ್ತು. 8 ಬಿಟ್ ಅಂತ ಏನಾದರೂ ಕೇಳಿದ್ರೆ ಅಂತಲ್ಲ, ಹಲವಾರು ಬಾರಿ ಕೇಳಿದ್ದಾರೆ 8 ಬಿಟ್ಟನ್ನು. ಸೊ ಅವಾಗ ನೀವು ಬೈಟ್ ಅಂತ ಆನ್ಸರ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಸರಿನಾ? ನೆಕ್ಸ್ಟ್, ಮುಂದಿನ ಪ್ರಶ್ನೆ ಸ್ಟೋರೇಜ್ ರಿಲೇಟೆಡ್ ಅದ. ಏನು ಕೇಳ್ತಾ ಹೋಗ್ತಾ ಇದ್ದಾರಾ, ಯಾವ ಸಂಗ್ರಹಣೆ ಸಾಧನವು ಅತಿ ದೊಡ್ಡ ಸಾಮರ್ಥ್ಯವನ್ನು ಹೊಂದಿದೆ? ಅತಿ ಹೆಚ್ಚಿನ ಸಾಮರ್ಥ್ಯ ಸ್ಟೋರೇಜ್ ಮಾಡ್ಕೊಳ್ಳೋ ಕೆಪಾಸಿಟಿ ಯಾವುದಕ್ಕದ? CD-ROM, DVD, ಬ್ಲೂರೇ ಡಿಸ್ಕ್ ಆ್ಯಂಡ್ ಫ್ಲಾಪಿ ಡಿಸ್ಕ್. ಸೊ 4 ಕೊಟ್ಟಿದ್ದಾರೆ. ಯಾವುದರಲ್ಲಿ ಸಂಗ್ರಹಣಾ ಸಾಮರ್ಥ್ಯ ಜಾಸ್ತಿ ಇದೆ ಅಂತ ಕೇಳ್ತಾ ಇದ್ದಾರೆ. ಎಸ್, ಏನಪ್ಪ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ? ಕಮೆಂಟ್ ಮಾಡ್ತಾ ಹೋಗಿ. ಎಸ್, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಬ್ಲೂರೇ ಡಿಸ್ಕ್. ಯಾಕೆ ಬ್ಲೂರೇ ಡಿಸ್ಕ್? ಬೇರೆಗಳಿಗೆ ಕಂಪೇರ್ ಮಾಡಿದರೆ ಇದ್ರ ಕೆಪಾಸಿಟಿ ಏನಿದೆ? ಸೊ ಇದು ಅತಿ ಹೆಚ್ಚಿನ ಸಾಮರ್ಥ್ಯವನ್ನು, ಅಂದರೆ 25ರಿಂದ 50 GB ತನಕ ಓಕೆ ಡೇಟಾವನ್ನು ಸಂಗ್ರಹಣೆ ಮಾಡುವ ಸಾಮರ್ಥ್ಯ ಬ್ಲೂರೇ ಡಿಸ್ಕಲ್ಲಿ ಇರೋದನ್ನು ನೋಡ್ತೀವಿ ನಾವು. ಓಕೆ, DVD ಅಂತ ಬಂದಾಗ 4.7 GB ತನಕ ಡೇಟಾ ಸ್ಟೋರ್ ಮಾಡ್ತೀವಿ. CD-ROM ಅಂತ ಬಂದಾಗ 700 MB ತನಕ. ಎದರಲ್ಲಪ್ಪ ಇದು? CD-ROM ಅಲ್ಲಿ ಅಂತ ಬಂದಾಗ. ಹಾಗಾದರೆ ಫ್ಲಾಪಿ ಡಿಸ್ಕ್ ಅಂತ ಬಂದಾಗ ಫ್ಲಾಪಿ ಡಿಸ್ಕಲ್ಲಿ 1.44 MB ತನಕ ಡೇಟಾವನ್ನು ಸ್ಟೋರ್ ಮಾಡ್ತೀವಿ ಸ್ನೇಹಿತರೆ. ಸದ್ಯಕ್ಕೆ ಹೈಯೆಸ್ಟ್ ಯಾವುದಾಯ್ತು ಹಾಗಾದರೆ? ಎಸ್, ಬ್ಲೂರೇ ಡಿಸ್ಕ್ ಇಸ್ ದ ಹೈಯೆಸ್ಟ್ ಇನ್ ದ ಗಿವನ್ ಆಪ್ಷನ್ಸ್. ಓಕೆ, ನೆಕ್ಸ್ಟ್, ಸೂಪರ್ ಇಂಪಾರ್ಟೆಂಟ್. ಫಿಶಿಂಗ್ ಕಾನ್ಸೆಪ್ಟ್ ಆರ್ ಆಲ್ವೇಸ್ ಇಂಪಾರ್ಟೆಂಟ್. ಇಲ್ಲೊಂದು ಸಿಂಪಲ್ ಪ್ರಶ್ನೆ ಕೇಳಿದ್ದಾರೆ, ಫಿಶಿಂಗ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಇದು ಒಂದು ರೀತಿಯ ವೈರಸ್, ಆನ್ಲೈನ್ನಲ್ಲಿ ವೈಯಕ್ತಿಕ ಮಾಹಿತಿಯನ್ನು ಕದಿಯುವ ವಿಧಾನ, ಒಂದು ಕಂಪ್ಯೂಟರ್ನ ಆಟ, ಹಾಗೆ ಒಂದು ಪ್ರೋಗ್ರಾಮಿಂಗ್ ಭಾಷೆ. ಸೊ ಫಿಶಿಂಗ್ ಇಸ್ ನಥಿಂಗ್ ಬಟ್ ಅ ಮೆಥಡ್ ಟು ಸ್ಟೀಲ್ ಅ ಪರ್ಸನಲ್ ಇನ್ಫಾರ್ಮೇಷನ್ ಆನ್ಲೈನ್. ಓಕೆ, ಆನ್ಲೈನಲ್ಲಿ ವೈಯಕ್ತಿಕ ಮಾಹಿತಿಯನ್ನು ಕದೀತಕ್ಕಂಥ ವಿಧಾನಕ್ಕೆ ನಾವು ಫಿಶಿಂಗ್ ಅಂತ ಹೇಳಿ ಕರಿತೀವಿ. ಸರಿನಾ? ನೆಕ್ಸ್ಟ್, ಮುಂದಿನ ಪ್ರಶ್ನೆ ಜನರೇಷನ್ ರಿಲೇಟೆಡ್. ಓಕೆ, ಸೂಪರ್ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಜನರೇಷನ್ ರಿಲೇಟೆಡ್ ಪ್ರಶ್ನೆ ಬಂದೇ ಬರ್ತದೆ ನಮಗೆ. ಇವೇನು ಜನರೇಷನ್ ಇದಾವಲ್ಲ, ಫಸ್ಟ್ ಜನರೇಷನ್, ಸೆಕೆಂಡ್, ಥರ್ಡ್ ಅಂತ ಹೇಳ್ಬಿಟ್ಟು ಅವುಗಳ ಬಗ್ಗೆ ನಾವು ಡಿಟೇಲ್ಡ್ ಆಗಿ ನೋಡ್ತಾ ಹೋಗಬೇಕು. ಯಾವ ಡಿವೈಸ್ಗಳ ಬಳಕೆ ಮಾಡ್ತಾರೆ ಅಂದರೆ ಸ್ಟೋರೇಜ್ಗಳಲ್ಲಿ ಅಂತ ಕೂಡ ಕೇಳ್ತಾರೆ, ಅಥವಾ ಅಲ್ಲಿ ಬಳಸ್ತಕ್ಕಂಥ ಸಾಧನಗಳು ವ್ಯಾಕ್ಯೂಮ್ ಟ್ಯೂಬ್ಸ್, ಟ್ರಾನ್ಸಿಸ್ಟರ್, ಅದರ ಬಗ್ಗೆ ಕೂಡ ಕೇಳ್ತಾರೆ, ಇಸಿವಿಗಳ ಬಗ್ಗೆ ಕೂಡ ಕೇಳ್ತಾರೆ. ಆ ಜನರೇಷನಲ್ಲಿ ಯಾವ ಕಂಪ್ಯೂಟರ್ಗಳು ಬಂದು, ಲೈಕ್ ಎನಿವ್ಯಾಕ್ ಯಾವಾಗ, ಎಡಿವ್ಯಾಕ್ ಯಾವಾಗ, IBM ಯಾವಾಗ, ಸೊ ಆಪಲ್ ಯಾವಾಗ. ಸೊ ಈ ರೀತಿಯಾಗಿರುವ ಪ್ರಶ್ನೆಗಳು ಬರ್ತಾ ಇರ್ತಾವೆ ಅಲ್ವಾ? ಸೊ ಹಾಗಾಗಿ ನೀವು ನೆನ್ಪಿಟ್ಕೋಬೇಕು, ಜನರೇಷನ್ ರಿಲೇಟೆಡ್ ಯಾವುದೇ ಪ್ರಶ್ನೆ ಬಂದರೂ ಅಥವಾ ನೀವು ಓದಿಲ್ಲ ಅಂದರೂ ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ಕೊಂಡು ಹೋಗಿ ಅದನ್ನು. ಸರಿನಾ? ಸದ್ಯಕ್ಕೆ ನಾವಿಲ್ಲಿ ಪ್ರಶ್ನೆ ಯಾವುದನ್ನು ಕೇಳ್ತಾ ಇದ್ದೀವಿ ಅಂದರೆ, ಯಾವ ತಲೆಮಾರಿನ ಕಂಪ್ಯೂಟರ್ಗಳು ಟ್ರಾನ್ಸಿಸ್ಟರ್ಗಳನ್ನು ಬಳಕೆ ಮಾಡುತ್ತವೆ? ಮೊದಲನೇ ತಲೆಮಾರು, 2, 3, 4 ಅಂತ ಕೇಳಿದ್ದಾರೆ. ಎಸ್, ಟ್ರಾನ್ಸಿಸ್ಟರ್ಗಳ ಬಳಕೆ ಆಗ್ತಕ್ಕಂಥದ್ದು ನಮಗೆ 2ನೇ ತಲೆಮಾರಿನಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಸರ್, ಹಾಗಾದರೆ 1ನೇ ತಲೆಮಾರಿನಲ್ಲಿ ಯಾವ್ದು ಬಳಕೆ ಆಗ್ತಾ ಇತ್ತು ಅನ್ನಿಸ್ಬೋದಲ್ಲ ನಿಮ್ಮ ಪ್ರಶ್ನೆ? ಎಸ್, 1ನೇ ತಲೆಮಾರಿನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ಗಳ ಬಳಕೆ ಆಗ್ತಾ ಇತ್ತು. ವ್ಯಾಕ್ಯೂಮ್ ಟ್ಯೂಬ್ಸ್ಗಳ ಬಳಕೆ ಆಗ್ತಾ ಇತ್ತು. ಸರಿನಾ? 2ನೇ ಜನರೇಷನ್ ಅಂತ ಬಂದಾಗ ನಮಗೆ ಟ್ರಾನ್ಸಿಸ್ಟರ್ಗಳ ಬಳಕೆ ಸ್ಟಾರ್ಟ್ ಆಯಿತು. ಹಾಗಾದರೆ 3ನೇ ಜನರೇಷನ್ ಅಂತ ಬಂದಾಗ ಅಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ಗಳ ಬಳಕೆ ಸ್ಟಾರ್ಟ್ ಆಯಿತು. ಹಾಗಾದರೆ 4ನೇ ಜನರೇಷನಲ್ಲಿ ಎಸ್, ಅಲ್ಲಿ ಮೈಕ್ರೋ ಪ್ರೊಸೆಸರ್ಗಳ ಬಳಕೆ ಸ್ಟಾರ್ಟ್ ಆಯಿತು. ಸರಿನಾ?
ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪಿ ಡಿ ಎಫ್ ಫುಲ್ ಫಾರ್ಮ್ ಕೇಳಿದ್ದಾರೆ, ಸೂಪರ್ ಇಂಪಾರ್ಟೆಂಟ್, ಎಸ್ ಎಸ್ ಸಿಲಿ ಆಗಿರೋ ಪ್ರಶ್ನೆ ಇದು. ಓಕೆ, ಸೊ ಡೈರೆಕ್ಟಾಗಿ ಅಲ್ಲಿಂದ ತೆಗೆದುಕೊಂಡಿದ್ದೀನಿ ಇದನ್ನು. ಪಿ ಡಿ ಎಫ್ ಅಂದರೆ ಏನು? ಫುಲ್ ಫಾರ್ಮ್ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, ಪಬ್ಲಿಕ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್, ಪ್ರಿಂಟೆಡ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಆ್ಯಂಡ್ ಪರ್ಸನಲ್ ಡೇಟಾ ಫಾರ್ಮ್ಯಾಟ್. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ದಿಸ್ ಇಸ್ ಸೂಪರ್ ಇಂಪಾರ್ಟೆಂಟ್. ಈ ಒಂದು ಕಾನ್ಸೆಪ್ಟ್ ಮೇಲೆ ನಮಗೆ ಸೂಪರ್ ಇಂಪಾರ್ಟೆಂಟ್ ಹಲವಾರು ಬಾರಿ ಅನ್ಲಿಮಿಟೆಡ್ ಟೈಮ್ಸ್ ಅಂತ ಹೇಳಿದ್ನಲ್ಲ, ಆ ರೀತಿಯಾಗಿ ಪ್ರಶ್ನೆ ಬಂದಿದೆ ಸರ್ಚ್ ಇಂಜಿನ್ಸ್ ರಿಲೇಟೆಡ್. ಸೊ ಇಲ್ಲೇನು ಕೇಳ್ತಾ ಇದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಸರ್ಚ್ ಇಂಜಿನ್? ಕೆಳಗಡೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರ್ಚ್ ಇಂಜಿನ್ ಯಾವುದು? ಮೊಜಿಲ್ಲಾ ಫೈರ್ಫಾಕ್ಸ್, ಗೂಗಲ್ ಕ್ರೋಮ್, ಬಿಂಗ್ ಆ್ಯಂಡ್ ಮೈಕ್ರೋಸಾಫ್ಟ್ ಎಡ್ಜ್ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಕೊಟ್ಟಿರ್ತಕ್ಕಂಥ 4ರಲ್ಲಿ ಆಪ್ಷನ್ ಸಿ ಬಿಂಗ್ ಏನಿದೆಯಲ್ಲ, ಇದು ಒಂದ್ಬಿಟ್ಟು ಸರ್ಚ್ ಇಂಜಿನ್ ಆಗಿ ಇಲ್ಲಿ ಕೆಲಸವನ್ನ ಮಾಡ್ತಕ್ಕಂಥದ್ದು, ಸರ್ಚ್ ಎಂಜಿನ್. So very important, ನೆನಪಿಟ್ಕೊಳ್ಳಿ, ಬಿಂಗ್ is a search engine. How about other options? Mozilla, Firefox, Google Chrome and Microsoft Edge are the web browser. ವೆಬ್ ಬ್ರೌಸರ್ ಬೇರೆ, ಸರ್ಚ್ ಇಂಜಿನ್ ಬೇರೆ. ನಿಮಗೆ ವೆಬ್ ಬ್ರೌಸರ್ ಮತ್ತು ಸರ್ಚ್ ಇಂಜಿನ್ ಇವುಗಳ ಎರಡರ ಮೇಲೂ ಕೂಡ ಪ್ರಶ್ನೆ ಆಗ್ತಾ ಇರ್ತದೆ. ಸೊ ಗೊತ್ತಿರಲಿ. ಸದ್ಯಕ್ಕೆ ಇಲ್ಲಿ ಕೊಟ್ಟಿರೋ ಆಪ್ಷನ್ ಅನ್ನು ನೋಡ್ತಾ ಹೋದರೆ ಬಿಂಗ್ ಈಸ್ ಎಕ್ಸಾಂಪಲ್ ಫಾರ್ ಸರ್ಚ್ ಇಂಜಿನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆಂಟಿವೈರಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ವೈರಸ್ ಸಾಫ್ಟ್ವೇರ್ನ ಉದ್ದೇಶ ಏನು? ಏನಪ್ಪ, ವಾಟ್ ಇಸ್ ದ ಪರ್ಪಸ್ ಆಫ್ ಆಂಟಿವೈರಸ್ ಸಾಫ್ಟ್ವೇರ್? ಟು ಕ್ರಿಯೇಟ್ ದ ವೈರಸಸ್, ಟು ಪ್ರೊಟೆಕ್ಟ್ ದ ಕಂಪ್ಯೂಟರ್ ಫ್ರಮ್ ಮಾಲ್ವೇರ್, ಟು ಇನ್ಕ್ರೀಸ್ ದ ಇಂಟರ್ನೆಟ್ ಸ್ಪೀಡ್ ಆರ್ ಟು ಮ್ಯಾನೇಜ್ ದ ಫೈಲ್ಸ್. ಕನ್ನಡದಲ್ಲಿ ವೈರಸ್ಗಳನ್ನು ಹೆಚ್ಚಿಸುವ ಸಲುವಾಗಿ, ಮಾಲ್ವೇರ್ನಿಂದ ಕಂಪ್ಯೂಟರ್ನ ರಕ್ಷಿಸುವ ಸಲುವಾಗಿ, ಇಂಟರ್ನೆಟ್ಗಳನ್ನು ಹೆಚ್ಚಿಸುವ ಸಲುವಾಗಿ ಅಥವಾ ವೇಗವನ್ನು ಹೆಚ್ಚಿಸುವ ಸಲುವಾಗಿ, ಆ್ಯಂಡ್ ಫೈನಲಿ ಫೈಲ್ಗಳನ್ನು ನಿರ್ವಹಿಸುವ ಸಲುವಾಗಿ, ಫೈಲ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಎಸ್, ಏನಕ್ಕೋಸ್ಕರ ಬಳಕೆ ಮಾಡ್ತಾರಪ್ಪ ಆಂಟಿವೈರಸ್? ಸೂಪರ್ ಇಂಪಾರ್ಟೆಂಟ್. ಒಂದು ಕಾಮನ್ ಆಗಿ ಬಳಕೆ ಮಾಡುವ ಆಂಟಿವೈರಸ್ ಯಾವುದಂತ ಹೇಳಿದೆ ನಾನು ನಮ್ಮ ಕಂಪ್ಯೂಟರ್ ಮ್ಯಾರಥಾನ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಕ್ವಿಕ್ ಹೀಲ್. ಓಕೆ, ಕ್ವಿಕ್ ಹೀಲ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥ ಒಂದು ಆಂಟಿವೈರಸ್ ನಮ್ಮ ಕಂಪ್ಯೂಟರ್ಗಳಿಗೆ. ಇದನ್ನು ಏನಕ್ಕೋಸ್ಕರ ಬಳಕೆ ಮಾಡ್ತಾರೆ ಅಂದರೆ ಮಾಲ್ವೇರ್ನಿಂದ ಕಂಪ್ಯೂಟರನ್ನು ರಕ್ಷಿಸೋ ಸಲುವಾಗಿ. ಮಾಲ್ವೇರ್ ಅಂದರೆ ಎಂಥವು? ಈ ಒಂದು ರೀತಿ ಕೆಟ್ಟ ಸಾಫ್ಟ್ವೇರ್ಗಳಿವು. ಓಕೆ, ಇವು ಸಾಫ್ಟ್ವೇರೇ, ಇವು ಒಂದು ಪ್ರೋಗ್ರಾಮೇನೆ ಮಾಡಿರ್ತಾರೆ ಅದರಲ್ಲೂ ಕೂಡ. ಬಟ್ ಇವೇನು ಮಾಡ್ತಾವ, ನಮ್ಮ ಕಂಪ್ಯೂಟರ್ಗೆ ಹಾರ್ಮ್ಫುಲ್ ಆಗಿರ್ತಾವ, ಕೆಲವೊಂದಿಷ್ಟು ನಾಶ ಮಾಡ್ತಾವ, ಕೆಲವೊಂದಿಷ್ಟು ಬೂಟ್ ಸೆಕ್ಟರನ್ನು ನಾಶ ಮಾಡ್ತಾವ, ಕೆಲವೊಂದಿಷ್ಟು ಫೈಲ್ಸ್ಗಳನ್ನು ನಾಶ ಮಾಡ್ತಾವ, ಕೆಲವೊಂದಿಷ್ಟು ಫೈಲ್ ಇಂಡೆಕ್ಸ್ಗಳನ್ನು ನಾಶ ಮಾಡ್ತಾವ. ಸೊ ಈ ರೀತಿಯಾಗಿ ಡಿಫ್ರೆಂಟ್ ಮಾಲ್ವೇರ್ಸ್ಗಳು ಕೂಡ ಬರ್ತಾವೆ. ಅದನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ ನಮ್ಮ ಮ್ಯಾರಥಾನ್ ವಿಡಿಯೋದಲ್ಲಿ, ಹಾಗೆ ಸಪ್ರೇಟ್ ಕೂಡ ಮಾಡಿದ್ದೀನಿ. ಸೊ ಮಾಲ್ವೇರ್ ಅಂತ ಬಂದಾಗ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಮ ಮೈಂಡ್ಗೆ ಇಮಿಡಿಯೇಟ್ ಆಗಿ ಬರ್ತಕ್ಕಂಥದ್ದು ದಟ್ ಈಸ್ ಎನ್ ಬ್ಯಾಡ್ ಸಾಫ್ಟ್ವೇರ್, ಒಂದು ಕೆಟ್ಟದಾಗಿರ್ತಕ್ಕಂಥ ಸಾಫ್ಟ್ವೇರ್ ನಮ್ಮ ಕಂಪ್ಯೂಟರ್ಗೆ ಸೇರಿಕೊಂಡು ನಮ್ಮ ಕಂಪ್ಯೂಟರ್ನ ನಾಶ ಮಾಡ್ತಕ್ಕಂಥ ಒಂದು ಒಂದು ಏನಪ್ಪ ನೇಚರ್ಗೆ ನಾವು ಅದನ್ನು ಮಾಲ್ವೇರ್ ಅಂತ ಕರಿತೀವಿ. ಓಕೆ, ಹಾಗಾದರೆ ಅದನ್ನು ರಕ್ಷಿಸುವ ಸಲುವಾಗಿ ಬಳಸ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಆಂಟಿ ವೈರಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಟು ಪ್ರೊಟೆಕ್ಟ್ ಕಂಪ್ಯೂಟರ್ ಫ್ರಮ್ ಮಾಲ್ವೇರ್ ಇಂದ ಕಂಪ್ಯೂಟರನ್ನು ರಕ್ಷಿಸುವ ಸಲುವಾಗಿ. ರೈಟ್, ಆಂಟಿವೈರಸ್ ಸಾಫ್ಟ್ವೇರ್ ಇಸ್ ಡಿಸೈನ್ ಟು ಡಿಟೆಕ್ಟ್, prevent and remove a malicious software including the viruses, worms, trojans and spyware. ಸೊ ವಾರ್ಮ್ಸ್ ಅಂತ ಬಂದಾಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನೆನಪಾಗುತ್ತೆ ಸ್ನೇಹಿತರೆ, ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಸೆಲ್ಫ್ ರೆಪ್ಲಿಕೇಟಿಂಗ್ ಕೆಪಾಸಿಟಿ ಇರ್ತಕ್ಕಂಥದ್ದು ಯಾವುದಂತ ಎಕ್ಸಾಮಲ್ಲಿ ಏನಾದರೂ ಬಂದರೆ ವಾರ್ಮ್ಸ್ ಅಂತ ಹೇಳಬೇಕು. ಸೆಲ್ಫ್ ರೆಪ್ಲಿಕೇಟಿಂಗ್ ಕೆಪಾಸಿಟಿ. ಓಕೆ, ಸೊ ತನ್ನಿಂತಾನೇ ರೆಪ್ಲಿಕೇಟ್ ಆಗ್ತಾ ಹೋಗ್ತದೆ. 1 ಇರೋದು 2, 2 ಇರೋದು 4, 4 ಇರೋದು 8, 10, 12 ಈ ರೀತಿಯಾಗಿರೋ ಕೆಪಾಸಿಟಿ ವರ್ಮ್ಸ್ಗೆ ಇರುತ್ತೆ. ಬೇರೆ ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಇದು ಸುಮ್ಮನೆ ಡೂಪ್ಲಿಕೇಟ್ ಡಬಲ್ ಆಗ್ತಾ ಹೋಗ್ತಾ ಇರ್ತದೆ. ಸರಿನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ ಟು ಕಾಪಿ ದ ಸೆಲೆಕ್ಟೆಡ್ ಟೆಕ್ಸ್ಟ್? ತುಂಬ ಸಿಂಪಲ್ ಹಾಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆಯ್ದ ಪಠ್ಯವನ್ನು ನಕಲು ಮಾಡಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸುತ್ತಾರೆ? ಕಂಟ್ರೋಲ್ ಎಕ್ಸ್, ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಕಂಟ್ರೋಲ್ ಜೆಡ್. ನೀವು ಕಂಪ್ಯೂಟರ್ನ ಬಳಸಬೇಕಂತ ಸಮಯದಲ್ಲಿ ಅಥವಾ ಕೀಬೋರ್ಡನ್ನು ಬಳಸಬೇಕಂತ ಸಮಯದಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಬಳಕೆ ಆಗ್ತಕ್ಕಂಥ ಒಂದು ಶಾರ್ಟ್ಕಟ್ಸ್ ಇವು. ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಏನಿದಾವಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ನಮಗೆ ಬಳಕೆ ಆಗ್ತಾ ಇರ್ತದೆ. ಸೊ ಏನೇನಪ್ಪ ಇದ್ರದ್ದು ಯೂಸ್ ಅಂತ ನೋಡ್ತಾ ಹೋದಾಗ, ಮೊದಲೇದಾಗಿ ಕಂಟ್ರೋಲ್ ಸಿ, ಡೇಟಾವನ್ನು ಸೆಲೆಕ್ಟ್ ಮಾಡೋ ಸಲುವಾಗಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ನೋಟ್ ಪ್ಯಾಡನ್ನು ಓಪನ್ ಮಾಡಿಬಿಟ್ಟು ಅದರೊಳಗಡೆ ನಿಮ್ಮ ರೆಸ್ಯೂಮೇನ ಕ್ರಿಯೇಟ್ ಮಾಡಿದ್ದೀರಾ ಅಥವಾ ಏನೋ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ. ಆ ಕಂಪ್ಲೀಟ್ ಡೇಟಾವನ್ನು ನೀವು ಆಟೋಮೆಟಿಕ್ಕಾಗಿ ಒಟ್ಟು ಸೆಲೆಕ್ಟ್ ಮಾಡಬೇಕಂದಾಗ ಕಂಟ್ರೋಲ್ ಸಿ ಅಂದರೆ ಮೊದಲಿಗೆ ಕಂಟ್ರೋಲ್ ಎ ಅಂತ ಹೊಡೆದಾಗ ಎಲ್ಲವೂ ಕೂಡ ಸೆಲೆಕ್ಟ್ ಆಗ್ತದೆ. ಕಂಟ್ರೋಲ್ ಸಿ ಅಂತ ಹೊಡೆದಾಗ ಎಲ್ಲವೂ ಕೂಡ ಆಟೋಮೆಟಿಕ್ಕಾಗಿ ಕಾಪಿ ಆಗಿಬಿಡ್ತದೆ. ಕಾಪಿ ಆಗಿರ್ತಕ್ಕಂಥದ್ದನ್ನು ಬೇರೆ ಒಂದು ನೋಟ್ ಪ್ಯಾಡ್ ಫೈಲಲ್ಲೋ ಅಥವಾ ಬೇರೆ ಒಂದು ವರ್ಡ್ ಪ್ಯಾಡಲ್ಲೂ ಸೇವ್ ಮಾಡಬೇಕಾಗಿತ್ತಂದರೆ ಕಂಟ್ರೋಲ್ ಪ್ಲಸ್ ವಿ, ಅಂದರೆ ಇದು ನಮಗೆ ಪೇಸ್ಟ್ ಸಲುವಾಗಿ ಬಳಕೆ ಆಗ್ತದೆ. ಹಾಗಾದರೆ ಕಂಟ್ರೋಲ್ ಪ್ಲಸ್ ಎಕ್ಸ್ ಅಂದಾಗ ಇದನ್ನು ನಾವು ಕಟ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿರ್ತಕ್ಕಂಥ ಡೇಟಾವನ್ನು, ಫಾರ್ ಎಕ್ಸಾಂಪಲ್ ಈ ಒಂದು ನೋಟ್ಬುಕ್ಕಲ್ಲಿ ಇರ್ತಕ್ಕಂಥ ಡೇಟಾವನ್ನು ನಾವು ಕಾಪಿ ಮಾಡಲ್ಲ, ಏನಿದೆ ಎಲ್ಲವನ್ನು ಕೂಡ
ಕಟ್ ಮಾಡ್ತೀವಿ ಅಲ್ಲಿದೆ. ಕಾಪಿ ಅಂದರೆ ಡೇಟಾ ಇದರಲ್ಲಿ ಇರ್ತದೆ, ಇದೇ ಡೇಟಾವನ್ನು ಬೇರೆ ಕಡೆ ನಾವು ಮೂವ್ ಮಾಡಿದಂಗೆ. ಕಟ್ ಅಂದರೆ ಇಲ್ಲಿರ್ತಕ್ಕಂಥ ಡೇಟಾವನ್ನು ಕಂಪ್ಲೀಟ್ ತೊಗೊಂಬಂದ್ಬಿಡ್ತೀವಿ, ಇದು ಎಮ್ ಟಿ ಆಗಿಬಿಡ್ತದೆ, ಅದು ಕಟ್. ಕಂಟ್ರೋಲ್ ಪ್ಲಸ್ ಜೆಡ್ ಅಂದರೆ ಅಂಡು ಅಂತ ಆಪ್ಷನ್. ಓಕೆ, ಸೊ ಡೇಟಾವನ್ನೇನೋ ಕಾಪಿ ಮಾಡ್ಕೊಂಬಂದ್ರಿ, ಅದು ಯಾಕೋ ನಿಮಗೆ ತಪ್ಪು ಅನಿಸ್ತಾ ಇದೆಯಪ್ಪ, ಆ ಡೇಟಾ ಎಲ್ಲ ಬೇರೆ ತೊಗೋಬೇಕಾಗಿತ್ತು ಅಂದಾಗ ನೀವು ಕಂಟ್ರೋಲ್ ಪ್ಲಸ್ ಜೆಡ್ ಅಂತ ಟೈಪ್ ಮಾಡಿದರೆ ಆಟೋಮೆಟಿಕ್ಕಾಗಿ ನೀವು ಏನು ತೊಗೊಂಡು ಹೋಗಿರತ್ತಲ್ಲ ಡೇಟಾ, ಅದನ್ನ ಮರಳಿ ಆ ಒಂದು ನೋಟ್ಪ್ಯಾಡ್ ಫೈಲಿಗೆ ಬಂದು ಕೂತ್ಕೊಳ್ತದೆ. ಸರಿನಾ? ಸೊ ಈ ನಾಲ್ಕು ಕೂಡ ಈ ರೀತಿಯಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದು ನಮ್ಮ ಕಂಪ್ಯೂಟರ್ನಲ್ಲಿ. ಹಾಗೆ ನಾನು ಹೇಳಿದ್ನಲ್ಲ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್, ಕಂಪ್ಯೂಟಿಂಗ್. ವಾಟ್ ಈಸ್ ಕ್ಲೌಡ್ ಕಂಪ್ಯೂಟಿಂಗ್? ಓಕೆ, ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ನಾವು ಅಡೇಸ್ ಟ್ರೆಂಡಿಂಗಲ್ಲಿ ಇರ್ತಕ್ಕಂಥ ಟಾಪಿಕ್ ಇದು. ಆಕಾಶದಲ್ಲಿ ಕಂಪ್ಯೂಟಿಂಗ್, ಇಂಟರ್ನೆಟ್ ಮೂಲಕ ಡೇಟಾ ಸಂಗ್ರಹಿಸುವುದು ಮತ್ತು ಪ್ರವೇಶಿಸುವುದು, ಒಂದೇ ರೀತಿಯ ಆಪರೇಟಿಂಗ್ ಸಿಸ್ಟಮ್ ಅಥವಾ ಒಂದು ಕಂಪ್ಯೂಟರ್ನ ಆಟ ಅಂತ ಕೇಳ್ತಾ ಇದ್ದಾರೆ. ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಬಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ಸ್ಟೋರಿಂಗ್ ಆ್ಯಂಡ್ ಎಕ್ಸೆಸಿಂಗ್ ದ ಡೇಟಾ ಓವರ್ ದ ಇಂಟರ್ನೆಟ್. ಓಕೆ, ಆಲ್ರೆಡಿ ಏನು ಮಾಡ್ತಾ ಇದ್ದಾರೆ ಅಂದರೆ ಮೈಕ್ರೋಸಾಫ್ಟ್ ಆಗಿರ್ಬೋದು, ಅಥವಾ ಗೂಗಲ್ ಆಗಿರ್ಬೋದು, ಅಥವಾ ಅಮೆಝಾನ್ ಆಗಿರ್ಬೋದು, ಅವರೆಲ್ಲ ಒಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಡೇಟಾ ಸೆಂಟರನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು, ರೈಟ್, ಡೇಟಾ ಸೆಂಟರನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಒಳಗಡೆ ಎಲ್ಲ ಮಾಹಿತಿಯನ್ನು ಸ್ಟೋರ್ ಮಾಡಿಟ್ಟಿದ್ದಾರೆ. ಅಲ್ಲಿ ಕಂಪ್ಯೂಟರ್ಸ್ಗಳು ಅಂದರೆ ವಿಂಡೋಸ್ 10 ಆಪರೇಟಿಂಗ್ ಸಿಸ್ಟಮ್ ರಿಲೇಟೆಡ್ ಸಾವಿರಾರು ಆಪರೇಟಿಂಗ್ ಸಿಸ್ಟಮ್ ಇರ್ತಾವೆ ನಿಮ್ಗಲ್ಲಿ, ಅಥವಾ ಫೈಲ್ಸ್ ರಿಲೇಟೆಡ್ ಡೇಟಾ ಆಲ್ರೆಡಿ ಇರ್ತದೆ ಅಲ್ಲಿ, ನೆಟ್ವರ್ಕಿಂಗ್ ಡೇಟಾ ಆಲ್ರೆಡಿ ಇರ್ತದೆ ಅಲ್ಲಿ, ರೈಟ್. ಸ್ಟೋರೇಜ್ ರಿಲೇಟೆಡ್ ಮಾಹಿತಿಗಳು ಕೂಡ ಬೇರೆ ಬೇರೆ ಇರ್ತಾವೆ, ಅವೆಲ್ಲ ಮಾಹಿತಿ ಆಲ್ರೆಡಿ ಇರ್ತಾವೆ, ಕ್ರಿಯೇಟ್ ಮಾಡಿ ಇಟ್ಟಿರ್ತಾರೆ. ಮೈಕ್ರೋಸಾಫ್ಟ್ದವರು ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ, ಗೂಗಲ್ದವರು ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ, ಅಮೆಝಾನ್ದವರು ಕೂಡ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ, ಒರಾಕಲ್ದವರು ಕೂಡ ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ಸಪೋಸ್ ಇವಾಗ ನನಗೆ ಏನಾದರೂ ಒಂದು ಕಂಪ್ಯೂಟರ್ ಬೇಕಂದರೆ ಮುಂಚೆಲ್ಲ ಏನಾಗ್ತಾ ಇತ್ತು, ಕಂಪ್ಯೂಟರನ್ನು ನಾವು ಪರ್ಚೇಸ್ ಮಾಡಬೇಕಾಗ್ತಾ ಇತ್ತು, ರೈಟ್. ಅದಕ್ಕೆ ನಾವು 40,000 50,000 ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇತ್ತು. ಬಟ್ ಇವಾಗ ಹಂಗಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನೀವು ಮೈಕ್ರೋಸಾಫ್ಟ್ಗೆ ಹೋಗಿಬಿಟ್ಟು ನಿಮ್ಮದೊಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು ನೀವು. ಓಕೆ, ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದರ ಒಳಗಡೆ ನಿಮಗೆ ಬೇಕಾಗಿರ್ತಕ್ಕಂಥ ಫೀಚರ್ಸ್ದ ಒಂದು ಕಂಪ್ಯೂಟರ್ನ ನೀವಾಗೇ ಬಿಲ್ಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನನಗೆ 100 GB ಇರ್ತಕ್ಕಂಥದ್ದು ಒಂದು ಕಂಪ್ಯೂಟರ್ ಬೇಕಾಗಿತ್ತಪ್ಪ. ನೀವು ಅಲ್ಲಿ ಅಮೆಝಾನ್ ವೆಬ್ಸೈಟ್ಗೆ ಹೋಗ್ಬಿಟ್ಟು, ಅಥವಾ ಗೂಗಲ್, ಅಥವಾ ಈ ಒಂದು ಮೈಕ್ರೋಸಾಫ್ಟ್ ವೆಬ್ಸೈಟ್ಗೆ ಹೋಗ್ಬಿಟ್ಟು, microsoft.com azure.microsoft.com ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡಬೇಕು, ನನಗೆ 100 GB ಇರಬೇಕು, ಹಾಗೆ ವಿಂಡೋಸ್ 2025 ಆಪ್ರೇಟಿಂಗ್ ಸಿಸ್ಟಮ್ ಇರಬೇಕು, ಹಾಗೆ ನನಗೆ 16 GB ರ್ಯಾಮ್ ಇರಬೇಕು. ಎಲ್ಲ ಆಪ್ಷನ್ಸ್ ಇರ್ತದೆ, ನೀವು ಜಸ್ಟ್ ಸೆಲೆಕ್ಟ್ ಮಾಡ್ತಾ ಹೋಗಬೇಕು, ಟಿಕ್ 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 ಮಾಡ್ತಾ ಹೋಗಿ ಫೈನಲ್ ಆಗಿ ನೀವು ಸಬ್ಮಿಟ್ ಅಂತ ಕೊಟ್ಟರೆ ಸಾಕು. ವಿತಿನ್ ಫ್ಯೂ ಸೆಕೆಂಡ್ಸ್, ಅಂದರೆ 10ರಿಂದ 15 ಸೆಕೆಂಡಲ್ಲಿ ಆಟೋಮೆಟಿಕ್ಕಾಗಿ ನಿಮಗೆ ಬೇಕಾಗಿರ್ತಕ್ಕಂಥ, ನೀವು ಇಷ್ಟಪಡ್ತಕ್ಕಂಥ, ನಿಮ್ಗೆ ಅವಶ್ಯಕತೆ ಇರತಕ್ಕಂಥ ಫೀಚರ್ಸ್ 100 GB ವಿಂಡೋಸ್ 2025 16 GB ಇರ್ತಕ್ಕಂಥ ಆಟೋಮೆಟಿಕ್ಕಾಗಿ ಎಲ್ಲವೂ ನಿಮಗೆ ಸಿಕ್ಬಿಡ್ತದೆ. ಸಬ್ಮಿಟ್ ಮಾಡಿದ್ರೆ ಸಾಕು, ನಿಮ್ಮ ಕಂಪ್ಯೂಟರ್ ಆಟೋಮೆಟಿಕ್ಕಾಗಿ ರೆಡಿಯಾಗಿ ಹೋಗ್ಬಿಡ್ತದೆ. ಜಸ್ಟ್ ನೀವು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಿ ನೀವೆಲ್ಲ ಕೆಲಸವನ್ನು ಮಾಡ್ಕೋಬಹುದು. ಎಲ್ಲ ಮಾಡಿದ ಮೇಲೆ, ನಿಮ್ಮ ಕೆಲಸ ಕಂಪ್ಲೀಟ್ ಆದಮೇಲೆ ಜಸ್ಟ್ ಅಲ್ಲೊಂದು ಪೋರ್ಟಲ್ಗೆ ಹೋಗ್ಬಿಟ್ಟು ನಿಮ್ಮ ಕಂಪ್ಯೂಟರ್ನ ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಅಂತ ಹೇಳಿದ್ರೆ ಸಾಕು, ಆ ಕಂಪ್ಯೂಟರ್ ಡಿಲೀಟ್ ಆಗಿ ಹೋಗ್ಬಿಡ್ತದೆ. ಸಪೋಸ್ ನೀವು ವರ್ಕನ್ನು ಸ್ಟಾರ್ಟ್ ಮಾಡಿ ಮುಗಿಸ್ಲಿಕ್ಕೆ ಒಂದು 10 ಅವರ್ ಆಯ್ತು ಅಂತ ಅಂದ್ಕೊಳ್ಳಿ. ಸೊ ನಿಮ್ಗೆ ಕೇವಲ 10 ಗಂಟೆಗೆ ಎಷ್ಟು ಚಾರ್ಜ್ ಮಾಡಬೇಕಲ್ಲ, ಆಲ್ರೆಡಿ ಇರ್ತದೆ ಚಾರ್ಜ್ ಶೀಟ್ ಕೂಡ, ಆ ಒಂದು ಚಾರ್ಜನ್ನು ಮಾಡಿಬಿಡ್ತಾರೆ. ನೀವು ಅಷ್ಟು ಅಮೌಂಟನ್ನು ಗೂಗಲ್ದವ್ರಿಗೆ ಅಥವಾ ಮೈಕ್ರೋಸಾಫ್ಟ್ದವ್ರಿಗೆ ಅಥವಾ ಇನ್ನೊಂದು ಯಾವ್ದು ಹೇಳಿದೆ ನಿಮಗೆ ನಾನು, AWS ಅವ್ರಿಗೆ ಪೇ ಮಾಡಬೇಕು. ಸೊ ಆ ಕಾನ್ಸೆಪ್ಟನ್ನು ನಾವೇನಂತ ಕರಿತೀವಿ ಅಂದರೆ ಪೇ ಆ್ಯಸ್ ಯು ಗೋ. ಸೊ ನೀವು ಎಷ್ಟನ್ನು ಬಳಕೆ ಮಾಡ್ತೀರಾ ಅಷ್ಟಕ್ಕೆ ಮಾತ್ರ ದುಡ್ಡು ಕೊಡಿ. ಸಪೋಸ್ ನಿಮ್ಮ ಕಂಪ್ಯೂಟರ್ನ ನೀವು 1 ವರ್ಷ ಬಳಕೆ ಮಾಡಿದ್ರಿ, ಅಲ್ಲಿ ಏನು ಬಿಲ್ಡ್ ಮಾಡಿದ್ರಲ್ಲ ನೀವು AWS ಅಲ್ಲಿ, ಸೊ 1 ವರ್ಷಕ್ಕೆ ದುಡ್ಡು ಕೊಡಿ. ಸಪೋಸ್ ನೀವು ಅರ್ಧ ಗಂಟೆ ಬಳಕೆ ಮಾಡಿದ್ರ, ಅರ್ಧ ಗಂಟೆಗೆ ದುಡ್ಡು ಕೊಡಿ. 5 ನಿಮಿಷಕ್ಕೆ ಬಳಕೆ ಮಾಡಿದ್ರೆ 5 ನಿಮಿಷಕ್ಕೆ ದುಡ್ಡು ಕೊಡಿ. ಸೊ ಆ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್. ಸೊ ಇದರಿಂದ ಏನಾಯಿತು, IT ಯಲ್ಲಿ ದೊಡ್ಡ ರೆವಲ್ಯೂಷನ್ನೇ ಆಗೋಯಿತು. ಎಲ್ಲರೂ ತಮ್ಮ ಓನ್ ಡೇಟಾ ಸೆಂಟರನ್ನು ಹೊಂದುವ ಬದಲಾಗಿ, ತಮ್ಮದೇ ಆಗಿರ್ತಕ್ಕಂಥ ಡೇಟಾ ಸೆಂಟರನ್ನು ಹೊಂದುವ ಬದಲಾಗಿ ಎಲ್ಲರೂ ಈ ಕ್ಲೌಡ್ ಕಾನ್ಸೆಪ್ಟಿಗೆ ಹೋಗಿಬಿಟ್ರು. ಓಕೆ, ಇವಾಗ ಏನು ಹೇಳಿದ್ನಲ್ಲ, ಇದನ್ನೇ ನಾವು ಕ್ಲೌಡ್ ಅಂತ ಕರಿತೀವಿ. ಅಫ್ಕೋರ್ಸ್ ಅದರ ಬಗ್ಗೆ ಡಿಸ್ಕಷನ್ ಇದ್ದೇ ಇರ್ತದೆ. ಸೆಕ್ಯೂರಿಟಿ ಹೆಂಗಪ್ಪ, ನಮ್ಮ ಡೇಟಾ ಎಲ್ಲ ಕ್ಲೌಡ್ಗೆ ಮೂವ್ ಆದರೆ ಅದೇನಾದರೂ ಬ್ರೀಚ್ ಆಗೋ ಚಾನ್ಸಸ್ ಇರ್ತದನ್ನ. ದೇ ಆರ್ ಪ್ರೊವೈಡಿಂಗ್ ದೇರ್ ಮ್ಯಾಕ್ಸಿಮಮ್, ಅಂದರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರೊಡಕ್ಷನನ್ನು ಕೊಡ್ತಾ ಇದ್ದಾರೆ ನಮ್ಮ ಡೇಟಾಗೆ. ಸೊ ನಾವು ಅದನ್ನು ನಂಬೋದು. ಅದೇ ರೀತಿಯಾಗಿ ಎಲ್ಲ ಕಂಪ್ನಿಗಳು ಕೂಡ ಮೂವ್ ಆಗ್ತಾ ಇದ್ದಾವೆ. ಮುಂಚೆ ಎಲ್ಲ ತಮ್ಮ ವರ್ಕಿಂಗ್ಗೋಸ್ಕರ ಒಂದು 1000 ಸರ್ವರ್ಸನ್ನು ತಮ್ಮ ಓನ್ ಡೇಟಾ ಸೆಂಟ್ರಲ್ಲಿ ಬಿಲ್ಡ್ ಮಾಡಿದರೆ, ಇವಾಗೆಲ್ಲ ಹಂತ ಹಂತವಾಗಿ ಮೊದಲಿಗೆ 100, ನಂತರ 500, ನಂತರ ಒಂದು 300, ಈ ರೀತಿಯಾಗಿ ಹಂತ ಹಂತವಾಗಿ ಎಲ್ಲರೂ ಕೂಡ ಕ್ಲೌಡ್ಗೆ ಹೋಗ್ತಾ ಇದ್ದಾರೆ. ಇದರಿಂದ ಅವರಿಗೆ ತುಂಬಾ ಡೇಟಾ ಅಂದರೆ ಅಮೌಂಟ್ ಸೇವ್ ಆಗ್ತದೆ. ದಟ್ ಈಸ್ ಮೇನ್ ಇಂಪಾರ್ಟೆಂಟ್. ಸೊ ನಾವೇನೇ ಮಾಡಿದ್ರು ಫೈನಲ್ ಆಗಿ ಬರೋದು ನಮಗೇನು, ಹಣನೇ ಅಲ್ವಾ. ಸೊ ಅದಕ್ಕೋಸ್ಕರ IT ಅವ್ರು ಏನು ಮಾಡ್ತಾ ಇದ್ದಾರೆ, ಅಲ್ಟಿಮೇಟಾಗಿ ಎಲ್ಲರೂ ಕ್ಲೌಡ್ ಕಡೆಗೆ ಮೂವ್ ಆಗ್ತಾ ಇದ್ದಾರೆ. ಏನಕ್ಕೋಸ್ಕರ ಅಂದರೆ ತುಂಬಾ ಹಣವನ್ನು ಅವರು ಸೇವ್ ಮಾಡ್ಬೋದು. ಈ ಒಂದು ಪೇ ಆ್ಯಸ್ ಯು ಗೋ ಅಥವಾ ಸಾಸ್ ಮಾಡಲ್, ಪಾಸ್ ಮಾಡಲ್, IaaS ಮಾಡಲ್ ಅಂತ ಡಿಫ್ರೆಂಟ್ ಬರ್ತದೆ. ನಾನು ನಿಮ್ಗೆ ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ, ಮ್ಯಾರಥಾನ್ ವಿಡಿಯೋದಲ್ಲಿ ನೋಡ್ಕೋಬಹುದು. ಬಟ್ ಸದ್ಯಕ್ಕೆ ನಿಮಗೆ ಹಿಂಟ್ ಕೊಡ್ತಾ ಇದ್ದೀನಿ, ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಏನು, ಸ್ಟೋರಿಂಗ್ ಆ್ಯಂಡ್ ಎಕ್ಸೆಸಿಂಗ್ ದ ಡೇಟಾ ಓವರ್ ದ ಇಂಟರ್ನೆಟ್ ಅಂತ ಹೇಳಿ. ನೆಕ್ಸ್ಟ್,
ಮುಂದಿನ ಪ್ರಶ್ನೆ, ಯಾವ ಪ್ರೋಗ್ರಾಮಿಂಗ್ ಭಾಷೆಯನ್ನು ಎಲ್ಲ ಭಾಷೆಗಳ ತಾಯಿ ಅಂತ ಕರೀತಾರೆ? ಮದರ್ ಆಫ್ ಆಲ್ ದ ಲ್ಯಾಂಗ್ವೇಜಸ್. ಸೊ ನಾವೆಲ್ಲ ಹಲವಾರು ಲ್ಯಾಂಗ್ವೇಜ್ಗಳು ಇರೋದು ನೋಡ್ತಾ ಇದ್ದೀವಿ. ಜಾವಾ, ಪೈಥಾನ್, ಸಿ, ಕೋಬಾಲ್, ಜಾವಾ ಸ್ಕ್ರಿಪ್ಟ್, ರೈಟ್, C++, ಸಿ ಶಾರ್ಪ್. ಸೊ ತುಂಬಾನೇ ಬಂದಿದ್ದಾವೆ. ಸೊ ಎಲ್ಲವುಗಳ ತಾಯಿ ಅಂತ ಯಾವ್ದು ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಓಕೆ, ಸಿ ಲ್ಯಾಂಗ್ವೇಜ್, ಸಿ ಭಾಷೆ, ನಮ್ಮ ಈ ಡೆನ್ನಿಸ್ ರಿಚರ್ಡ್ ಏನು ಕಂಡುಹಿಡಿದಾರಲ್ಲ, ಇದಕ್ಕೆ ನಾವು ಎಲ್ಲ ಭಾಷೆಗಳ ತಾಯಿ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, IP ಅಡ್ರೆಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್, ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್, ರೈಟ್. ಸಾರಿ, ಇದು ಇಂಟರ್ನಲ್, ಇದು ಇಂಟರ್ನೆಟ್, ಇದು ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಅಡ್ರೆಸ್, ಇದು ಇಂಟಿಗ್ರೇಟೆಡ್ ಪ್ರೋಟೋಕಾಲ್ ಅಡ್ರೆಸ್. IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ, ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್. ಓಕೆ, ಸೊ 32 ಬಿಟ್ ಅನ್ನು ಸದ್ಯಕ್ಕೆ ನಾವು ಇವಾಗ ಬಳಕೆ ಮಾಡ್ತಕ್ಕಂಥದ್ದು. IPv4 ಮತ್ತು IPv6 ಅಂತ ಬರ್ತದೆ. ನವಡೇಸ್ ವಿ ಆರ್ ಯೂಸಿಂಗ್ IPv4. ಅಫ್ಕೋರ್ಸ್ ಫ್ಯೂಚರಲ್ಲಿ ನಾವು IPv6ಗೆ ಮೂವ್ ಆಗಲೇಬೇಕಾಗ್ತದೆ. ನಿಮಗೆ IP ಬಗ್ಗೆ ಡಿಟೇಲ್ಡ್ ಮಾಹಿತಿ ಬೇಕಾಗಿತ್ತಂದರೆ KE 7 ಪ್ಲೇಲಿಸ್ಟಲ್ಲಿ ಡಿಟೇಲ್ಡ್ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಕ್ಲಾಸಸ್ ಅಂದರೆ ಏನು, IP ಅಡ್ರೆಸ್ಗಳಲ್ಲಿ ಟೈಪ್ಸ್ ಎಷ್ಟು, ಹೆಂಗೆ ಸೆಗ್ರಿಗೇಷನ್ ಆಗ್ತದೆ, A to Z ಮಾಹಿತಿ ಅದ. ಅದನ್ನು ನೋಡಿಬಿಟ್ರೆ ಸಾಕು ನೀವು. IP ಬಗ್ಗೆ ಮತ್ತೆ ಬೇರೆ ವಿಡಿಯೋಗಳನ್ನು ಅಥವಾ ಬೇರೆ ಸಬ್ಜೆಕ್ಟ್ ಅಂದರೆ ಬೇರೆ ಪುಸ್ತಕ ತೆಗೆದು ಓದೋ ಅವಶ್ಯಕತೆ ಇಲ್ಲ. ಅಷ್ಟು ಡೀಟೇಲ್ ಆಗಿ ಹೇಳಿದ್ದೀನಿ. ಓಕೆ, ಸೊ ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೋಡ್ಬೋದು. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆಪರೇಟಿಂಗ್ ಸಿಸ್ಟಮ್? ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಯಾವುದು? ಲೈನೆಕ್ಸ್, ಮ್ಯಾಕ್ OS, ಒರಾಕಲ್ ಆ್ಯಂಡ್ ಆಂಡ್ರಾಯ್ಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಕೆಳಗೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಆಪರೇಟಿಂಗ್ ಸಿಸ್ಟಮ್ ಅಂದರೆ ಯಾವುದು ಆಗಲ್ಲ ಅನ್ನೋ ಒಂದು ಪ್ರಶ್ನೆ ಬಂದಿದೆ. ಓಕೆ, ಯಾವ್ಯಾವುದಪ್ಪ ಇಂಗ್ಲೀಷ್ನಲ್ಲಿ ಕೂಡ ನೋಡ್ತಾ ಹೋಗ್ತೀನಿ. ಲೈನೆಕ್ಸ್, ಮ್ಯಾಕ್ OS, ಒರಾಕಲ್ ಆ್ಯಂಡ್ ಫೈನಲಿ ಆಂಡ್ರಾಯ್ಡ್. ಒರಾಕಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒರಾಕಲ್ ಅನ್ನೋದು ಒಂದು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರ್ತದೆ. ಏನಪ್ಪ ಇದು? ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರ್ತದೆ ಒರಾಕಲ್. ಬಟ್ ಇವೆಲ್ಲ ಏನು? ಲೈನೆಕ್ಸು, ಮ್ಯಾಕ್ OS, ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್. ಆಂಡ್ರಾಯ್ಡ್ ಅಂದರೆ ಏನು? ನಮ್ಮ ಮೊಬೈಲ್ಗಳಲ್ಲಿ ಬಳಕೆ ಮಾಡ್ತೀವಲ್ಲ OS ಅದು. ಲೈನೆಕ್ಸ್ ಅಂದರೆ ಇದು ಕಂಪ್ಯೂಟರ್ ಬಳಕೆ ಆಗ್ತದೆ. ಮ್ಯಾಕ್ OS ಇದು ಆಪಲ್ ಡಿವೈಸ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸರಿನಾ? ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಬೈನರಿ ರಿಲೇಟೆಡ್ ಕೇಳಿದ್ದಾರೆ. ದಶಮಾನ ಸಂಖ್ಯೆ 10ರ ಬೈನರಿ ಸಮಾನವಾದದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ 1010 ಅಂತ ಕೊಟ್ಟಿದ್ದಾರೆ, 1001, 1100, 1000 ಅಂತ ಕೊಟ್ಟಿದ್ದಾರೆ. ಸೊ ಮೊದಲೇ ಆಪ್ಷನನ್ನು ನೋಡಿ, ಏನು ಕೊಟ್ಟಿದ್ದಾರೆ ಅವರು? 1010. ಸೊ ಇದರದ್ದು ಎರಡರ ಘಾತ ಬರೀತಾ ಹೋಗೋಣ. 2 0, 2 1, 2 2, 2 3. ಸೊ 0 ಐತಂದರೆ ನೆಗ್ಲೆಕ್ಟ್ ಮಾಡಿಬಿಡಿ, ಅದು ನಮಗೆ ಸಂಬಂಧಕ್ಕೆ ಬರಲ್ಲ, ಅದನ್ನು ಬಿಟ್ಬಿಡೋಣ. 2 1 + 1, ದೆನ್ 2 3 + 1 ಇಷ್ಟ ಆಗ್ತದೆ ಇದು. ಸರಿನಾ? ಎರಡರ ಘಾತ 1 ಇಂಟು 1 ಅಂದರೆ ಎಷ್ಟಾಯಿತು? 2 ಆಯಿತು. ಎರಡರ ಘಾತ 3 ಇಂಟು 1 ಅಂದರೆ ಎಷ್ಟಾಯಿತು? 8 ಆಯಿತು. 8 2 ಎಷ್ಟಾಯಿತು? 10 ಆಯಿತು. ಅವ್ರು ಕೊಟ್ಟಿರ್ತಕ್ಕಂಥದ್ದು ಎಷ್ಟು? 10. ಹಾಗಾದರೆ 1010 ಇದರದ ಬೈನರಿಯನ್ನು ನೋಡ್ತಾ ಹೋದರೆ ನಾವು, ಅಂದರೆ 1010 10ರದ್ದು ಒಂದು ಬೈನರಿ ಆಗಿರ್ತದೆ ಸ್ನೇಹಿತರೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ ಈ ರೀತಿಯಾಗಿ ನೀವು ಎರಡರ ಘಾತಾಂಕಗಳನ್ನು ಬರ್ಕೊಳ್ತಾ ಹೋಗಿ, ಸೊ ದ್ಯಾಟ್ ನಿಮಗೆ ತುಂಬಾ ಈಸಿ ಆಗ್ತದೆ. ಎಲ್ಲೆಲ್ಲಿ 0 ಇರ್ತದಲ್ಲ ಅದನ್ನು ನೀವು ನೆಗ್ಲೆಕ್ಟ್ ಮಾಡಿಬಿಡಿ ಅಷ್ಟೇ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ವಿಚ್ ಟೆಕ್ನಾಲಜಿ ಈಸ್ ಯೂಸ್ಡ್ ಫಾರ್ ವೈರ್ಲೆಸ್ ಇಂಟರ್ನೆಟ್ ಆಕ್ಟಿವಿಟಿ? ವೈರ್ಲೆಸ್ ಇಂಟರ್ನೆಟ್ ಸಂಪರ್ಕಕ್ಕಾಗಿ ಯಾವ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ? ಬ್ಲೂಟೂತ್, ವೈಫೈ, ಇನ್ಫ್ರಾರೆಡ್ ರೇಸ್ ಆ್ಯಂಡ್ USB ಅಂತ ಕೊಟ್ಟಿದ್ದಾರೆ. ಸೊ ಯಾವುದು ಬಳಕೆ ಮಾಡ್ತಾರಾ? ಎಸ್, ವೈಫೈ ಈಸ್ ದ ರೈಟ್ ಆನ್ಸರ್. ವೈಫೈ ಇಸ್ ಅ ಪ್ರೈಮರಿ ಟೆಕ್ನಾಲಜಿ ಯೂಸ್ಡ್ ಫಾರ್ ಇಂಟರ್ನೆಟ್ ಕನೆಕ್ಟಿವಿಟಿ. ಹಾಗಾದರೆ ಬ್ಲೂಟೂತ್ ಏನು ಬಳಕೆ ಮಾಡ್ತಾರಪ್ಪ? ಬ್ಲೂಟೂತನ್ನು ಡೇಟಾ ಟ್ರಾನ್ಸ್ಫರ್ ಸಲುವಾಗಿ. ಬ್ಲೂಟೂತ್ ಕ್ಯಾನ್ ಟ್ರಾನ್ಸ್ಫರ್ ದ ಡೇಟಾ ವೈರ್ಲೆಸ್ಲಿ. ವೈರ್ಗಳ ಬಳಕೆ ಇರಲಾರ್ದೆ ವೈರ್ಲೆಸ್ಲಿ ನಮ್ಮ ಮೊಬೈಲಲ್ಲಿ ಬ್ಲೂಟೂತ್ ಆನ್ ಮಾಡೋದು, ಇನ್ನೊಬ್ಬರ ಮೊಬೈಲಲ್ಲಿ ಬ್ಲೂಟೂತ್ ಕೂಡ ಆನ್ ಮಾಡೋದು, ಆನ್ ಮಾಡಿ ಡೇಟಾವನ್ನು ಶೇರ್ ಮಾಡ್ಬೋದು. ಬಟ್ ಇಂಟರ್ನೆಟ್ಗೆ ಕನೆಕ್ಟ್ ಆಗೋದು ಅಂತ ನೋಡಿದರೆ ವೈಫೈ ಹೇಳ್ತೀವಲ್ಲ. ಸಪೋಸ್ ಇವಾಗ ನನ್ನ ಫ್ರೆಂಡ್ ಮೊಬೈಲಲ್ಲಿ ಇಂಟರ್ನೆಟ್ ಇಲ್ಲಪ್ಪ, ಅವನೇನು ಹೇಳ್ತಾನೆ, ಬ್ರೋ ಒಂದು ಸ್ವಲ್ಪ ಇಂಟರ್ನೆಟ್ ಆನ್ ಮಾಡು ಬ್ರೋ, ಒಂದು 10 ನಿಮಿಷ, ಸೊ ಒಂದು ಇಂಪಾರ್ಟೆಂಟ್ ಮೇಲ್ ಕಳಿಸ್ಬೇಕಾಗಿದೆ ಅಥವಾ ಇಂಪಾರ್ಟೆಂಟ್ ಮೆಸೇಜ್ ಮಾಡಬೇಕಾಗಿದೆ, ಅರ್ಥ ಆಗ್ತಿದೆಯಲ್ಲ. ಸೊ ಇಂಟರ್ನೆಟ್ ಜೊತೆಗೆ ಕನೆಕ್ಷನ್ ಅಂತ ಬಂದಾಗ ವೈಫೈ. ಹಾಗೆ ವೈಫೈದು ಫುಲ್ ಫಾರ್ಮ್ ಏನಂತ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ, ವೈರ್ಲೆಸ್ ಫಿಡಿಲಿಟಿ. ವೈಫೈದು ಫುಲ್ ಫಾರ್ಮ್ ಏನಂತ ಕೇಳಿದರೆ ವೈರ್ಲೆಸ್ ಫಿಡಿಲಿಟಿ. ಸರಿನಾ? ಸೊ ಇದಾಗಿತ್ತು ಸ್ನೇಹಿತರೆ ನಮ್ಮ ಮೊದಲ ಮಾಡೆಲ್ ಕ್ವಶನ್ ಪೇಪರ್. ಯಾವುದಕ್ಕೆ? KEA 7 ಎಕ್ಸಾಮ್ಸ್ಗೆ ಫೆಬ್ರವರಿ 28ನೇ ತಾರೀಕಿಗೆ ನಡೀತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ವಿಡಿಯೋ, ಮಾಡೆಲ್ ಕ್ವಶನ್ ಪೇಪರ್ 1. ಸೊ ಮುಂದಿನ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 2 ಅಂತ ಹೇಳಿಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳೊಂದಿಗೆ ಮತ್ತೆ ಸಿಗೋಣ. ವಿಡಿಯೋನ ಕೊನೆ ತನಕ ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು.